ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ಕನ್ನಡ ಅಂದ್ರೆ ಬರೀ ಭಾಷೆ ಅಲ್ಲ, ಕನ್ನಡ ಅಂದ್ರೆ ಬರೀ ಅಕ್ಷರ ಅಲ್ಲ. ಕನ್ನಡ ನಮ್ಮೆಲ್ಲರ ಬದುಕು, ನಮ್ಮೆಲ್ಲರ ಜೀವನ. ಶತಶತಮಾನಗಳ ಇತಿಹಾಸ ಹೊಂದಿರುವಂತಹ ಕನ್ನಡ ನಮ್ಮ ಒಡನಾಡಿ. ಹಾಗೆ ಹಾಸನದ ಹಲ್ಮಿಡಿ ಶಾಸನ, ಅದಕ್ಕಿಂತ ಮುಂಚಿತವಾಗಿರುವಂತಹ ಶಿವಮೊಗ್ಗದ ತಾಳಗುಂದ ಶಾಸನಗಳು ರಚನೆಯಾಗೋದಕ್ಕಿಂತ ಮುನ್ನ ಕನ್ನಡವು ಜನರ ಆಡು ಭಾಷೆಯಾಗಿತ್ತು. ಇಂತಹ ಕನ್ನಡ ಯಾರಿಗಿಷ್ಟ ಇಲ್ಲ? ಇಂತಹ ಕನ್ನಡ ಮಾತಾಡೋದು ಅಷ್ಟೊಂದು ಕಷ್ಟನಾ? ಇದಕ್ಕಾಗಿ ಕನ್ನಡ ಮೀಡಿಯಂ 24x7 ಆಯೋಜಿಸ್ತಾ ಇದೆ ಕನ್ನಡ ಮಾತನಾಡುವ ಸ್ಪರ್ಧೆ. ಅದೇ ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆ, ಇದು ಕನ್ನಡದ ಕಣ್ಮಣಿಗಳ ನೆಲೆ. ಕಾರ್ಯಕ್ರಮದ ಸಹಯೋಗ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಸಮನ್ವಯ ಟ್ರಸ್ಟ್. ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆ ಸ್ಪರ್ಧೆಯ ಅನುಭವದ ಕಥನ ಸುತ್ತಿನಲ್ಲಿ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ 4 ದಶಕಗಳಿಂದ ರಂಗಭೂಮಿಯಲ್ಲಿ ಸಕ್ರಿಯರಾಗಿರುವಂತಹ ಹಾಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ಅದರೊಟ್ಟಿಗೆ ಶಿವಮೊಗ್ಗದಲ್ಲಿ ಸಹ್ಯಾದ್ರಿ ರಂಗತರಂಗ ಅನ್ನುವಂತಹ ಒಂದು ನಾಟಕ ಸಂಸ್ಥೆಯನ್ನ ಕಟ್ಕೊಂಡು ಎಲ್ಲರಿಗೂ ಕೂಡ ಶಿಕ್ಷಣವನ್ನ ನೀಡ್ತಾ ಇರುವಂತಹ ಕಾಂತೇಶ್ ಕದರಮಂಡಲಿಗೆ ಅವರು ಇಂದಿನ ಅತಿಥಿಗಳು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಮೈಸೂರು ಸ್ಯಾಂಡಲ್ ಸೋಪ್ಸ್ನವ್ರು ನಡೆಸ್ತಾ ಇರ್ತಕ್ಕಂತಹ ಕನ್ನಡ ಕಹಳೆ, ಇದು ಕನ್ನಡ ಕಣ್ಮಣಿಗಳ ನೆಲೆ ಅಂತಕ್ಕಂಥ ಶೀರ್ಷಿಕೆ ಬಹಳ ಅಟ್ರಾಕ್ಟಿವ್ ಆಗಿದೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ಪರ್ಧಾಳಿಗಳಿಗೂ ಶುಭವನ್ನು ಕೋರ್ತಾ ನನ್ನನ್ನ ಇಲ್ಲಿ ತನಕ ಆಮಂತ್ರಿಸ್ತಕ್ಕಂಥ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅತಿಥಿಗಳ ಸೀಟ್ ನಿಮಗಾಗಿ ಕಾಯ್ತಾ ಇದೆ. ಹೌದು, ಥ್ಯಾಂಕ್ ಯು. ತಮ್ಮ ಅನುಭವದ ಕಥೆಯನ್ನ ಹೇಳಲಿಕ್ಕೆ ವೇದಿಕೆ ಮೇಲೆ ಬರ್ತಾ ಇರುವಂತಹ ಸ್ಪರ್ಧಿ ಏಜಾಜ್ ಮೊಹಮ್ಮದ್ ಅಲಿ ಖಾನ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಏಜಾಜ್ ಖಾನ್. ಅನುಭವದ ಮಾತು ಹೇಳ್ಬೇಕಂದ್ರೆ, ನಾನು ಹುಟ್ಟಿ ಬೆಳೆದಂತೂ ಶಿರ್ಸಿ ಸಾಂಸ್ಕೃತಿಕ ನಗರಿ. ಶಿರ್ಸಿಯಿಂದ ನಾನು ಡಿಗ್ರಿ ಓದ್ಬೇಕಾದ್ರೆ ಶಿವಮೊಗ್ಗಕ್ಕೆ ಶಿಫ್ಟ್ ಆದ್ವಿ. ಶಿವಮೊಗ್ಗದಲ್ಲಿ ನಾನು ಶಿರ್ಸಿಯಲ್ಲಿದ್ದಾಗ NSS ಆ ತರ ಅನುಭವ PUC ವರೆಗೂ ಇರ್ಲಿಲ್ಲ. NSS ಕೇಳಿದ್ದೆ, ಆದ್ರೆ ಅದ್ರ ಬಗ್ಗೆ ಜಾಸ್ತಿ ಅಲ್ಲಿ ಸೇವಾದಳ ಎಲ್ಲ ಕೇಳಿದ್ದೆ. ಇಲ್ಲಿ ಶಿವಮೊಗ್ಗಕ್ಕೆ ಬಂದ್ಮೇಲೆ ಡಿಗ್ರಿಯಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಅಡ್ಮಿಷನ್ ಸ್ವಲ್ಪ ಲೇಟ್ ಆಗಿದ್ರಿಂದ ಸಹ್ಯಾದ್ರಿ ಕಲಾ ಕಾಲೇಜಲ್ಲಿ ಓದಿದ್ದು. ಅಲ್ಲಿ NSS ಗೆ ನಾನು ಕರ್ಕೊಂಡಿರ್ಲಿಲ್ಲ. ಆಮೇಲೆ ಕಾರಣಾಂತರಗಳಿಂದ ಸೇರ್ಲಿಕ್ಕೆ ಆಗಿಲ್ಲ. ಡಿಗ್ರಿಗೆ ಬಂದಾಗ ಬಿ ಎಡ್ ಅಲ್ಲಿ ನಮ್ಮ ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯ ಶಿವಮೊಗ್ಗದಿಂದ ಕರ್ಕೊಂಡು ಹೋದ್ರು NSS ಕ್ಯಾಂಪ್ ಅಂತ. ಸೀನಿಯರ್ಸ್ ಹೇಳಿದ್ರು NSS ಕ್ಯಾಂಪ್ ಹಂಗಿರುತ್ತೆ ಹಿಂಗಿರುತ್ತೆ ಅದು ಇದು ಅಂತ ತುಂಬಾ ಹೇಳಿದ್ರು. ಅಲ್ಲಿ ಹೋದ್ಮೇಲೆ ಪ್ರಥಮ ಅನುಭವ ನನ್ನ ಜೀವನದ್ದು. ನಾನು NSS ಕ್ಯಾಂಪಿಗೆ ಇಲ್ಲಿವರೆಗೂ ಹೋಗಿರ್ಲಿಲ್ಲ. ಪ್ರದೇಶ ಬಂದ್ಬಿಟ್ಟು ತೀರ್ಥಹಳ್ಳಿ ಹತ್ರ ಮೃಗವಧೆ ಅಂತ ಊರು. ಅಲ್ಲಿ ಕರ್ಕೊಂಡು ಹೋದ್ರು. ಇಲ್ಲಿಂದ ಬಸ್ ಮಾಡ್ಕೊಂಡು ಹೋಗಿದ್ದ ದಿನನೇ ಮಧ್ಯಾಹ್ನ ದೇವಸ್ಥಾನದಲ್ಲೇ ಅಕ್ಷಯ ನಿತ್ಯ ಅಕ್ಷಯ ಅಂಬರ ಅಂತ ಹೇಳಿ ಅಲ್ಲಿ ಅನ್ನ ಊಟದ ವ್ಯವಸ್ಥೆ ಇರ್ತಿದ್ ದಿನ ಮಧ್ಯಾಹ್ನ. ಅಲ್ಲೇ ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡಿದ್ದ ದಿನ ಸಂಜೆ ಸ್ಟೇಜ್ ಎಲ್ಲ ರೆಡಿ ಮಾಡಿ ಸಾಂಸ್ಕೃತಿಕ ಪ್ರೋಗ್ರಾಮ್ ಅನ್ನ ಕೊಟ್ವಿ. ಆ ದಿನ ರಾತ್ರಿ ಕಳಿತು. ದಿನ ಬೆಳಿಗ್ಗೆ 5 ಗಂಟೆಗೆ ಹೇಳ್ತಿದ್ವಿ. ಎದ್ದು ಆ ಚಳಿಯಲ್ಲಿ ಎದ್ದು ಎಲ್ಲ ಫ್ರೆಂಡ್ಸ್ ಕೂಡ ಜೊತೆಯಲ್ಲೇ ಇರ್ತಿದ್ವಲ್ಲ, ಚಳಿಯಲ್ಲಿ ಎದ್ದು ಮತ್ತೆ ರೆಡಿಯಾಗಿ ಫ್ಲಾಗ್ ಹಾಸ್ಟಿಂಗ್ ಬರ್ಬೇಕಿತ್ತು. ಬ್ಯಾಗ್ಸ್ ಇಟ್ಕೊಂಡು ಬರ್ಬೇಕಿತ್ತು, ಕ್ಯಾಪ್ ಇಟ್ಕೊಂಡೇ ಇರ್ಲೇಬೇಕಿತ್ತು. ಟೈಮ್ ಸೆನ್ಸ್ ತುಂಬಾ ಮ್ಯಾನೇಜ್ ಮಾಡ್ಬೇಕಿತ್ತು. ಅವಾಗ ಬಂದು ಮತ್ತೆ ಒಬ್ಬೊಬ್ರದ್ದು ಒಂದೊಂದ್ ದಿನ ಇದು ಇರ್ತಿತ್ತು. ಅಂದ್ರೆ ಲೈನ್ ಅಲ್ಲಿ ನಿಲ್ಲದ್ರು ಬೇರೆಯವರು, ಮತ್ತೊಂದ್ ದಿನ ಆ ಪ್ರೋಗ್ರಾಮ್ ಅನ್ನ ನಡ್ಸ್ಕೊಡೋರು ಒಬ್ರು ಇರ್ತಿದ್ರು. ಆತರ ಅಲ್ಲಿ ಒಂದಿನ ನಮ್ದೇನಾಯ್ತು, ಬೆಳಗಿನ ಪ್ರೋಗ್ರಾಮ್ ನಮ್ದಿತ್ತು. ಅಲ್ಲಿ ಬೆಳಗಿನ ಪ್ರೋಗ್ರಾಮ್ ಅಲ್ಲಿ ಇದ್ದು NSS ಚಕ್ರದ ಬಗ್ಗೆ, ಆಮೇಲೆ ಈ ಕೆಲವೊಂದು ಚಿತ್ರ ವಿಶ್ಲೇಷಣೆ ಅಂತೆಲ್ಲ ಇತ್ತು. ಅದೆಲ್ಲ ತುಂಬಾ ಚೆನ್ನಾಗಿ ನಡೀತು. ಅದ ತಕ್ಷಣ ತಿಂಡಿ ಊಟ ಅದೆಲ್ಲ ನಾವು ಕ್ಯಾಟರಿಂಗ್ ಎಲ್ಲ ಮಾಡಿದ್ದಲ್ಲಿ ತುಂಬಾ ಚೆನ್ನಾಗಿ ಅನಿಸ್ತು. ಒಳ್ಳೆ ಅನುಭವ. ಅದೆಲ್ಲ ಆದ್ಮೇಲೆ ಅಲ್ಲಿ ಊರಿನ ಜನ ಅನುಭವಗಳು ತುಂಬಾ ಇದಾವೆ. ಶ್ರಮದಾನ ಅಲ್ಲೆಲ್ಲ ಮಾಡಿದ್ವಿ. ಅಲ್ಲಿನ ವಾತಾವರಣ ಎಷ್ಟು ಚೆನ್ನಾಗಿತ್ತು. ಮೃಗವಧೆ ಅಂದ್ರೆ ಅಲ್ಲಿ ಶ್ರೀರಾಮ ಸೀತೆಯನ್ನ ಪ್ರಭಾವಗೊಳಿಸಿದಂತ ಮಾಯಾಜಿಂಕೆಯನ್ನ ಹೊಡೆದಂತಹ ಜಾಗ, ಅದನ್ನ ಮೃಗವಧೆ ಅಂತ ಅವ್ರು ಹೆಸರಿಟ್ಟಿದ್ದಾರೆ. ಪ್ರಕೃತಿಯ ಮಡಿಲಿನಲ್ಲಿ ಇವರು ಮೃಗವಧೆ ದೇವಸ್ಥಾನದಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿತ್ತು ಅಲ್ಲಿನ ವಾತಾವರಣ. ಅಲ್ಲಾದ್ಮೇಲೆ ನಾವೇನ್ ಮಾಡಿದ್ವಿ, ದಿನ ಮಧ್ಯಾಹ್ನ ಊಟ ದೇವಸ್ಥಾನದವ್ರದ್ದೇ ಇರ್ತಿತ್ತು. ತಿಂಡಿ ಮತ್ತೆ ಸಾಯಂಕಾಲದ ಮಾತ್ರ ಊಟ, ರಾತ್ರಿ ಊಟ ಮಾತ್ರ ನಮ್ ಜೊತೆ. ಅಲ್ಲಿ ದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡ್ಬೇಕಿತ್ತು. ಸಾಂಸ್ಕೃತಿಕ ಕಾರ್ಯಕ್ರಮ ನಾನ್ ಅನ್ಕೊಂಡಿರೋ ಪ್ರಕಾರ ಓದಿರೋರು ಮಾತ್ರ ನಾಗರಿಕರು ಅಂತ ನಾನು ಅನ್ಕೊಳ್ಳಲ್ಲ. ಓದ್ದೇ ಇರೋರು, ಹಳ್ಳಿಯ ಸೊಗಡಿನ ಜನ, ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರು, ಅವ್ರ ಹತ್ರ ಇರುವಷ್ಟು ಸಂಸ್ಕಾರ ಸಂಸ್ಕೃತಿ ಸಿಟಿಯಲ್ಲಿ ಇರುವಂತವ್ರು ಅಥವಾ ಓದಿರೋರ ಹತ್ರ ಇಲ್ಲ ಅಂತ ಅನಿಸ್ತಿದೆ ನನಗೆ ಅಲ್ಲಿ ಹೋದಾಗ. ಅವರಲ್ಲಿದ್ದಂತಹ ಸಾಂಸ್ಕೃತಿಕ ಪ್ರತಿಭೆಗಳು, ಅಲ್ಲಿನ ಮಕ್ಕಳು ಎಷ್ಟು ಮುಂದುವರೆದಿದೆ ಅಂದ್ರೆ ಅಲ್ಲಿ ನೆಟ್ವರ್ಕ್ ಇರ್ಲಿಲ್ಲ. ಅಲ್ಲಿ ನಾವು 7 ದಿನ ಇದ್ವಿ, 7 ದಿನ ನೆಟ್ವರ್ಕ್ ಇರ್ಲಿಲ್ಲ.
ದಿನ ಮಧ್ಯಾಹ್ನ ಶ್ರಮದಾನ ಮಾಡ್ಬಂದು ಅಲ್ಲೇ ಬ್ರಾಹ್ಮಿ ನದಿ ಅಲ್ಲಿ ಸ್ನಾನ ಮಾಡ್ಕೊಂಡು ಇದ್ ಮಾಡ್ಬೇಕಿತ್ತು. ಲಾಸ್ಟ್ ದಿನ ದೀಪದಾನ, ನಮ್ಮ ದೇಶಕ್ಕೆ ಬಲಿದಾನ ಮಾಡಿದಂತಹ ಯೋಧರಿಗೆ ಮತ್ತೆ ನಮ್ಮ ರೈತರಿಗೆ ನಮನ ಮಾಡ್ಬೇಕಿತ್ತು. ಆ ದಿನ ನಾವು ದೀಪನ ಇದ್ ಮಾಡ್ಬಿಟ್ಟು ಎಲ್ಲ ಊರವ್ರ ಜೊತೆ ಎಲ್ಲ ಹೋಳಿಗೆ ಊಟ ಮಾಡಿದ್ವಿ. ಈ ಅನುಭವನ ಹೇಳ್ಕೊಳ್ಳಕ್ ನಾನು 3 ನಿಮಿಷ ಅಂತ ಸಾಲಲ್ಲ, ಆದ್ರೆ ನನ್ನ ಜೀವನದ ಅತ್ಯುತ್ತಮ ಅನುಭವ. ಇದರಿಂದ ಒಂದ್ ಸಂದೇಶ ನಾನು ಹೇಳಕ್ ಇಷ್ಟಪಡ್ತೇನೆ. ಯುವ ಪೀಳಿಗೆ ಬೇರೆಲ್ಲೋ ಹೋಗ್ತಿದೆ, ಆದ್ರೆ ಹರಿದಾಡುವಂತ ಶಕ್ತಿಯುತವಾದ ಈ ರಭಸವನ್ನ ಎಳ್ಕೊಂಡು ಈ NSS ಅಂತ ಸಮಾಜಮುಖಿ ಚಟುವಟಿಕೆಯನ್ನ ಕರ್ಕೊಂಡು ಆ ಒಂದು ಕ್ಷೇತ್ರದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದಿದೆಯಲ್ಲ, ಅದು ನಿಜವಾಗ್ಲೂ ಶ್ಲಾಘನೀಯ. ಅದಕ್ಕೆ ನಾನು ಯಾವಾಗೂ ಆ ಅವಕಾಶವನ್ನು ಕೊಟ್ಟವರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಒಂದು ಕತೆ, ನಿಮ್ಮ ಅನುಭವದ ಕತೆ ತುಂಬಾ ಚೆನ್ನಾಗಿತ್ತು. ತೀರ್ಪುಗಾರರು ಏನ್ ಹೇಳ್ತಾರೆ ಅಂತ ಕೇಳೋಣ. ಎಜಾಜ್, ನಿಮ್ಮ ಅನುಭವ ಕಥನದಲ್ಲಿ ನೀವು ಹೋಗಿದ್ದಂತಹ NSS ಕ್ಯಾಂಪಿನ ವಿವರಣೆಯನ್ನು ನೀಡಿದ್ರಿ. ತುಂಬ ಸೊಗಸಾಗಿ ವಿವರಣೆಯನ್ನು ಕೊಟ್ಟಿದ್ದೀರಾ. ನೀವು ಶಿರಸಿ ಅಂದರೂ ಹೆಚ್ಚು ಕಮ್ಮಿ ಮಲೆನಾಡಿಂದ ಮಲೆನಾಡಿನ ವಾತಾವರಣಕ್ಕೆ ಹೋಗಿ ಮಲೆನಾಡನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ರಿ. ಧನ್ಯವಾದಗಳು. ಧನ್ಯವಾದಗಳು. ಈಗ ವೇದಿಕೆಯ ಮೇಲೆ ಮುಂದಿನ ಸ್ಪರ್ಧಿ ತರೀಕೆರೆಯ ಜೀವನ್. ಎಲ್ಲರಿಗೂ ನಮಸ್ಕಾರ. ನನಗಾಗಿರ್ತಕ್ಕಂಥ ಒಂದು ಕಹಿ ಅನುಭವವನ್ನು ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಮಗೆ ಪರಿಚಯ ಇರುವಂತಹ ಒಂದು ಮನೆಗೆ ನಾನು ಹೋಗಿದ್ದೆ. ಆ ಮನೆಯಲ್ಲಿ ಒಬ್ರು ಅಜ್ಜಿ ಮತ್ತೆ ಮಗ ಮೊಮ್ಮಕ್ಕಳು ಮತ್ತೆ ಸೊಸೆ ಇದ್ರು. ಆ ಮನೆಯಲ್ಲಿ ಏನಂತಂದ್ರೆ ಅವರ ಅಜ್ಜಿಗೂ ಮತ್ತು ಅವರ ಮನೆಯವರಿಗೆ ಏನು ತೊಂದರೆ ಇದೆಯೋ ಸಮಸ್ಯೆ ಇದೆಯೋ ಗೊತ್ತಿಲ್ಲ, ವೈಯಕ್ತಿಕ ಕಾರಣ. ಆದ್ರೆ ಒಮ್ಮೆ ನಾನು ಹೋದಂತ ಸಂದರ್ಭದಲ್ಲಿ ಆ ತಾಯಿಗೆ ಆಗ್ಲೇ ಬೆನ್ನು ಬಾಗಿದೆ, ಓಡಾಡ್ಲಿಕ್ಕೂ ಕೂಡ ಶಕ್ತಿ ಇಲ್ಲ. ಅಂತಹ ಸಂದರ್ಭದಲ್ಲಿ ಆ ತಾಯಿ ತನ್ನ ಬಟ್ಟೆಯನ್ನು ಕೂಡ ತೊಳ್ಕೊಂಡು ಆ ಬಟ್ಟೆಯನ್ನ ತಂತಿ ಮೇಲೆ ಆಡ್ತಾ ಇದ್ಲು. ಆಡ್ಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ತಾಯಿ ತೊಡರುಗಾಲಾಗಿ ಇನ್ನೇನು ಬೀಳ್ಬೇಕು. ಆದ್ರೆ ಅಲ್ಲಿದ್ದಂತಹ ಮಗನೇ ಆಗ್ಲಿ, ಸೊಸೆಯೇ ಆಗ್ಲಿ, ಮೊಮ್ಮಕ್ಕಳೇ ಆಗ್ಲಿ, ಯಾರು ಕೂಡ ಒಂದು ಆತಂಕವನ್ನು ವ್ಯಕ್ತಪಡಿಸೋದಾಗ್ಲಿ, ಆ ತಾಯಿಗೆ ಸಹಾಯವನ್ನು ಮಾಡೋದಾಗ್ಲಿ ಯಾರು ಕೂಡ ಮುಂದಾಗ್ಲಿಲ್ಲ. ಅದೇನೇ ಆಗಿರ್ಲಿ ಸ್ನೇಹಿತರೆ, ಮಾನವೀಯತೆ ಅನ್ನುವಂಥದ್ದು ಬಹಳ ಮುಖ್ಯ ಅಲ್ವೇನು? ನಾನು ಹೋಗಿ ಆ ತಾಯಿಯನ್ನು ತಬ್ಬಿ ಇಟ್ಕೊಂಡಾಗ ಆ ತಾಯಿಯ ಕಣ್ಣಲ್ಲಿ ಕಣ್ಣೀರು ಮತ್ತೆ ನಮಸ್ಕಾರ ಬಂತು. ಯಾವ ಕೈ ನನಗೆ ಆಶೀರ್ವಾದ ಮಾಡ್ಬೇಕಾಗಿತ್ತೋ, ಯಾವ ಕಣ್ಣಿಂದ ಖುಷಿಯನ್ನ ನಾನು ನೋಡ್ಬೇಕಾಗಿತ್ತೋ ಆ ಕೈ ನನಗೆ ಮುಗಿದಾಗ ನಿಜವಾಗ ಕಣ್ಣಲ್ಲಿ ನೀರಲ್ಲ, ಮನಸ್ಸಿನಲ್ಲಿ ನೀರು ಅಂತೇಳಿ ಏನು ರಕ್ತ ಕಣ್ಣೀರು ಅಂತೇಳಿ ಹೇಳ್ತಾರಲ್ಲ, ಆ ತರದ ಒಂದು ಅನುಭವ ಆಯ್ತು ಅಂತ ಹೇಳ್ತೀನಿ. ಅಷ್ಟೇ ಅಲ್ಲ, ಇನ್ನೊಂದು ಇಲ್ಲೇ ಶಿವಮೊಗ್ಗದಲ್ಲಿ ನಾನು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗ್ತೀನಿ. ದೇವ್ರನ್ನ ನೋಡ್ಲಿಕ್ಕಲ್ಲ, ಇನ್ನೊಂದು ಅಜ್ಜಿ ಮುದುಕಿ ಆ ತಾಯಿ ಬರ್ತಾರೆ, ಆ ತಾಯಿಯನ್ನು ಮಾತಾಡ್ಸ್ಲಿಕ್ಕೆ. ದೊಡ್ಡದಾದ ಮನೆ, ವಿಶಾಲವಾದಂತಹ ಹಾಸಿಗೆ ಎಲ್ಲ ಕೂಡ ಇದೆ. ಆದ್ರೆ ಆ ತಾಯಿಯನ್ನು ಮಾತಾಡ್ಸ್ಲಿಕ್ಕೆ ತನ್ನ ಮಗ ಬಂದಂತ ಸಂದರ್ಭದಲ್ಲಿ, ಅಮ್ಮ ನೀನ್ ಊಟ ಮಾಡಿದ್ಯಾ, ಚೆನ್ನಾಗಿದೀಯಾ, ನೀನ್ ಯಾವ ತರ ಇದೆಯಾ, ಏನು ಒಂದು ವಿಚಾರವನ್ನು ಮಾಡ್ಲಿಕ್ಕಿಲ್ಲ. ಮನೆಯಲ್ಲಿರ್ತಕ್ಕಂಥ ಸೊಸೆ ಮಾತಾಡ್ಸಲ್ಲ. ಈ ರೀತಿಯಲ್ಲಿ ಮೊಮ್ಮಗ ಒಮ್ಮೆ ಆ ತಾಯಿ ತನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿರ್ತದೆ. ಈಗ ಹಿಂದಿನ ಸಂಪ್ರದಾಯದಲ್ಲೆಲ್ಲ ಗೊತ್ತು, ಏನು ದೃಷ್ಟಿ ತೆಗೆಯೋದು ಅಂತೇಳಿ ಹೇಳಿ ಎಲ್ಲ ಏನ್ ಮಾಡ್ತಾರೆ, ಓಕ್ಲಿಯನ್ನ ನಿಲ್ಲಿಸಿ ರಸ್ತೆಗೆ ಚೆಲ್ಲುವಂಥದ್ದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಹಿಂದೆ ಇದೆ. ಅದೇ ರೀತಿಯಲ್ಲಿ ಈ ತಾಯಿ ಕೂಡ ಓಕ್ಲಿಯನ್ನ ಮಾಡಿ ಏನ್ ಮಾಡ್ತಾರೆ, ರಸ್ತೆಗೆ ಚೆಲ್ತು. ಆ ಮೊಮ್ಮಗ ಏನಂತ ಆ ತಾಯಿಗೆ ಹೇಳ್ಬೇಕು, ನೀನ್ ಹೊಟ್ಟೆಗೆ ಏನ್ ತಿಂತೀಯ, ಅನ್ನ ತಿಂತೀಯ ಅಥವಾ ಹೊಲಸ್ ತಿಂತೀಯ ಅಂತ ಮಾತಾಡ್ದ. ಅವನು ಓದಿರ್ಬೋದು, ಏನೇ ಓದಿರ್ಬೋದು, ಅವನ ಡಿಗ್ರಿಗೆ ಒಂದು ಬೆಲೆ ಇದೆಯಾ? ಅವನು ಈ ತರ ಮಾತಾಡ್ದಂತ ಸಂದರ್ಭದಲ್ಲಿ ನಾವು ಯಾವ ತಾಯಿ ತನ್ಗೆ ತುತ್ತು ಮಾಡಿ ಊಟ ಮಾಡಿಸಿ ತನ್ನ ವಯಸ್ಸನ್ನ ಬಾಸಿಲ್ಲೋ ಆ ತಾಯಿಗೆ, ಆ ಅಜ್ಜಿಗೆ ಈ ತರ ಮಾತಾಡ್ತಾನೆ ಅಂತಂದ್ರೆ ಇದು ನಮ್ಮ ಸಂಸ್ಕೃತಿ ಎಲ್ಲಿಗೆ ಬಂದಿದೆ? ನೀತಿ ಶಾಸ್ತ್ರದಲ್ಲಿ ಒಂದು ಮಾತಿದೆ, 6 ಬಾರಿ ಭೂಮಿಯನ್ನ ಪ್ರದಕ್ಷಿಣೆ ಮಾಡಿದರೂ ಯಾವ ಫಲ ಸಿಗುತ್ತೋ, 10,000 ಬಾರಿ ಕಾಶಿ ಯಾತ್ರೆಯನ್ನ ಮಾಡಿದಾಗ ಯಾವ ಫಲ ಸಿಗುತ್ತೋ ಅಂತ ಫಲ, ಮತ್ತೆ ರಾಮೇಶ್ವರದಲ್ಲಿ 100 ಬಾರಿ ತೀರ್ಥ ಸ್ನಾನ ಮಾಡಿದಾಗ ಯಾವ ಫಲ ಸಿಗುತ್ತೋ ಅಂತ ಒಂದು ಫಲ ತನ್ನ ತಾಯಿಯ ಪಾದ ಸ್ಪರ್ಶವನ್ನು ಮಾಡಿದಾಗ ಸಿಗುತ್ತೆ ಅಂತೇಳಿ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ಹಿರಿಯರು ಅಂತಂದ್ರೆ ಮನೆಯ ಮೂಲೆಯಲ್ಲಿ ಇರ್ತಕ್ಕಂಥ ಕಸ ಅಲ್ಲ ಸ್ನೇಹಿತರೆ, ಅವರು ಮನೆಯ ದೇವರ ಮನೆಯಲ್ಲಿ ಇರ್ತಕ್ಕಂಥ ಕತ್ತಲೆ ಕಾಯಿ. ನನ್ನ ಮಗ ಹೊರಗಡೆ ಹೋಗಿದ್ದಾನೆ ಅಥವಾ ಎಷ್ಟು ಸಮಯಕ್ಕೆ ಬರ್ತಾನೆ, ಸುರಕ್ಷಿತವಾಗಿ ಬರ್ಲಿ ಅಂತ ಹೇಳಿ ನಮಗಾಗಿ ಸದಾ ಆತರಿತ ಇರ್ತಕ್ಕಂಥ ಮನಸ್ಸಿಗೆ ನಾವು ನೋವನ್ನ ಮಾಡೋದು ಬೇಡ. ನಮ್ಮ ಮನೆಯಲ್ಲಿರ್ತಕ್ಕಂಥ ಏನು ಹಿರಿಯರಿದ್ದಾರಲ್ಲ ಅವರೇ ದೇವರು ಅಂತೇಳಿ ಪೂಜಿಸೋಣ. ಇದೇ ನನ್ನ ಅನುಭವದ ಕಥೆ ಅಂತೇಳಿ ನಿಮ್ಮ ಹತ್ರ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಹಿರಿಯರನ್ನ ಪೂಜಿಸೋಣ, ಗೌರವಿಸೋಣ ಅಂತ ಹೇಳಿ ನಿಮ್ಮ ಅನುಭವದ ಕಥೆಯ ಮುಖಾಂತರ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ತೀರ್ಪುಗಾರರು ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ.
ಬಹಳಷ್ಟು ವಿಭಕ್ತ ಕುಟುಂಬಗಳು ಕಡಿಮೆಯಾಗಿ ಎಲ್ಲವೂ ವಿಭಕ್ತ ಕುಟುಂಬಗಳಾಗಿವೆ. ಇದಕ್ಕಾಗಿ ನೋಡಿಕೊಳ್ಳುವುದಕ್ಕೆ ಇದೆ. ಅದು ಆದ್ದರಿಂದ ಆದರೂ ಕೂಡ ತುಂಬಾ ಸುಶಿಕ್ಷಿತ ವಲಯ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ನಾನು ಒಬ್ಬ ತುಂಬು ಕುಟುಂಬದಿಂದ ಈ ಸಂಸ್ಥೆಗಳ ನಿಧಾನ ಅನುಭವವನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳುವ ರೀತಿಯಲ್ಲಿ ಹಲವು ಅನುಭವ ಘಟನೆಗಳನ್ನ ನಮ್ಮ ಶಿವಮೊಗ್ಗದ ನಾಡಿನ ಹಿರಿಯ ರಚಕರಾದಂತಹ ಈ ತರದ ಅನುಭವಗಳನ್ನ ರಂಗಭೂಮಿಯಲ್ಲಿ ರಂಗಭೂಮಿ ಇರೋದೇ ಸಮಾಜದ ನಿಜಕ್ಕೂ ಬಿಎಂ ಕಡಿಗೆರೆಯವರು ಎರಡು ಘಟನೆಗಳನ್ನ ಚೆನ್ನಾಗಿ ಇಟ್ಕೊಂಡಿದ್ದೀವಿ ಮಾಧ್ಯಮ ಜನರಿಗೆ ಅವರು ಇಲ್ಲಿವರೆಗೆ ಕೇಳಿದ್ದಕ್ಕೆ ಅವೇರ್ನೆಸ್ ಸಿಗ್ತಕ್ಕಂಥದ್ದು ನಮಗೆ ನಾವೆಲ್ಲ ಅಭಿಭಕ್ತರಾಗಿ ನಡೆಸ್ತಾ ಇದ್ದೇವೆ. ನಮಗೆ ಈ ವ್ಯವಸ್ಥೆ ಇದೆ, ನಮ್ಮ ಜೊತೆ ಒಂದು ಹಿರಿಯರು ಇರಬೇಕಾಗಿದೆ, ನೋಡ್ಕೊಡ್ಬೇಕಾಗಿದೆ. ಆದರೆ ಪರಿಸ್ಥಿತಿಗೆ ತಕ್ಕ ಹಾಗೆ ಇಲ್ಲ ಅನ್ನೋದು. ಮತ್ತು ಇನ್ನೊಂದು ನಮ್ಮ ನಿಜ ಖಂಡಿತವಾಗ್ಲೂ ಅಳವಡಿಸ್ಕೊಂಡ್ತೀನಿ ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜೀವನ್. ಈಗ ವೇದಿಕೆಯ ಮೇಲೆ ಮುಂದಿನ ಸ್ಪರ್ಧೆ ಶಿವಮೊಗ್ಗದ ಪ್ರಜ್ವಲ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್, ಶಿವಮೊಗ್ಗ. ನಾನು ಹೇಳಕ್ ಹೊರಟಿರೋ ನನ್ನ ಅನುಭವ ಒಂದು ಫೇಸ್ಬುಕ್ಕಲ್ಲಿ ಒಂದು ತುಣುಕಿನ ಮೂಲಕ ನಾನು ಅನುಭವ ಪಡ್ಕೊಂಡೆ. ಅದು ಅನುಭವ ನಿಮಗೆ ಎಲ್ಲರಿಗೂ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಪರಿಸರ ಎಷ್ಟು ವಿಕೃತವಾಗಿದೆ ಅಲ್ವಾ? ಒಂದೊಂದು ಸತಿ ಯೋಚನೆ ಮಾಡಿದಾಗ ಎಷ್ಟು ವಿಕೃತಿ ಮೆರೀತಿದೆ ಅಂತ ಅನಿಸುತ್ತೆ. ಅದಕ್ಕೊಂದು ಉದಾಹರಣೆಗೆ ಒಂದು ಸ್ಟೋರಿ ಹೇಳ್ತೀನಿ. ಅದನ್ನು ತುಣುಕಲ್ಲಿ ನೋಡಿರೋದು. ಒಬ್ರು ತಾಯಿ ಹೇಳ್ತಾ ಇರ್ತಾರೆ ಏನಂತ ಅಂತ ಅಂದ್ರೆ, ಅವ್ರ ಮನೆಗೆ ಅವರ ಗಂಡನ ರಿಲೇಟಿವ್ ಒಬ್ರು ಮನೆಗೆ ಬಂದಿರ್ತಾರೆ. ಆ ಮಗುಗೆ ನಾನು ಪಾಠ ಹೇಳ್ಕೊಡ್ತೀನಿ ಅಂತ ಹೇಳಿ ಪಾಠ ಹೇಳ್ಕೊಡ್ತಾ ಇರ್ತಾರೆ. ಎಲ್ಲರೂ ಆಲ್ಮೋಸ್ಟ್ ನೋಡಿದ್ದೀರಾ, ಬಟ್ ನನಗೆ ಅನುಭವ ಆಗಿದ್ದು ನಾನು ತಿಳಿಸ್ತೀನಿ. ಅದ್ರಲ್ಲಿ ಏನಾಗತ್ತೆ ಅಂತ ಅಂದ್ರೆ ಒಂದು ಟೈಮಲ್ಲಿ ಆ ಮಗುಗೆ ತಾಯಿ ನಿಂತ್ಕೊಂಡು ಗುಡ್ ಟಚ್ ಅದು ಬ್ಯಾಡ್ ಟಚ್ ಅದು ಅಂತ ಕೇಳ್ತಾರೆ. ಕೇಳಿದಾಗ ಈ ತರ ಎಲ್ಲ ಮಾವ ಮಾಡಿದ್ರು, ಎಲ್ಲೇ ಟಚ್ ಮಾಡಬಾರ್ದಿತ್ತು ಎಲ್ಲ ಕಡೆನೂ ಮಾವ ಟಚ್ ಮಾಡಿದ್ದಾರೆ. ಯಾರು? ಬಿಹಾರಿ ಮಾವ. ಹೌದಾ? ಅದರಲ್ಲಿ ನನಗೆ ಅನುಭವ ಸಿಕ್ಕಿದ್ದೇನು ಅಂತ ಅಂದ್ರೆ ಆ ತಾಯಿ ಮಾತು. ಏನ್ ಮಾತು ಅಂತ ಅಂದ್ರೆ, ನನ್ನ ಮಗಳು ಇವನ್ ಇಲ್ಲಿ ಹೇಳ್ಬಾರ್ದು, ನಾನು ಅದನ್ನ ಹೇಳ್ತೀನಿ. ಇವನ್ ನಾನು ಸೂಸು ಮಾಡಕ್ ಹೋಗ್ತೀನಿ ಅಂತ ಅಂದ್ರೂ ಮಾವ ಬಿಡ್ತಿರ್ಲಿಲ್ಲ, ಅಷ್ಟು ನನಗೆ ಹಿಂಸೆ ಕೊಡ್ತಾ ಇದ್ವು ಅಂತ. ಇಷ್ಟ ನನಗೆ ಅರ್ಥ ಆಗತ್ತೆ ನಮ್ಮ ಸುತ್ತಮುತ್ತಲ ಪರಿಸರ ಎಷ್ಟು ವಿಕೃತವಾಗಿ ಮೆರಿತಾ ಇದೆ ಅಂತ. ಅದ್ರ ಜೊತೆಗೆ ಇನ್ನೊಂದೇನು ಅಂತ ಅಂದ್ರೆ, ಆ ಎಳೆ ಕಂದಂಗೆ ಇನ್ನೇನು ಗೊತ್ತೇ ಇಲ್ಲ, ಪ್ರಪಂಚದ ಬಗ್ಗೆ ಧ್ಯಾನನೇ ಇಲ್ಲ. ಅದ್ರ ನೋವು ಯಾರು ಕೇಳ್ತಾರೆ? ಇವಾಗ ಆಗೋಗ್ಬಿಟ್ಟಿದೆ. ಅದಕ್ಕೊಂದು ಪರಿಹಾರ ಅಂತ ಹೇಳಿದ್ರೆ ಗಲ್ ಶಿಕ್ಷೆ ಕೊಡ್ಬೋದು. ಬಟ್ ಆ ನೋವು ಅನುಭವಿಸ್ತಾ ಇತ್ತಲ್ಲ, ಆ ತಿಳುವಳಿಕೆ ಬರ್ಸಕ್ ನಾವೇನಾದ್ರೂ ಮಾಡ್ಬೇಕಲ್ವಾ? ಅದಕ್ಕೋಸ್ಕರ ನಾವು ಎಲ್ರು ಇದೀವಿ, ಎಲ್ರು ಸೇರ್ಕೊಂಡು ನಮ್ಮ ಅಕ್ಕಪಕ್ಕದಲ್ಲಿ ಏನೇನ್ ಆಗ್ತಿದೆ ಸ್ವಲ್ಪ ನೋಡ್ತಾ ಇರೋಣ, ಕಣ್ಣಾಡಿಸ್ತಾ ಇರೋಣ. ಮತ್ತೆ ಆತರ ನಾವು ಬೇರೆಯವ್ರಿಗೆ ಮಾಡೋದು ಬೇಡ ಅಂತ ನಾನು ತಿಳಿಸ್ತೀನಿ. ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಪ್ರಜ್ವಲ್ ಅವರೇ, ಫೇಸ್ಬುಕ್ಕಿನ ಒಂದು ಕತೆ, ನಿಮ್ಮ ಅನುಭವಕ್ಕೆ ಬಂದಂತಹ ಕತೆ ಅಂತ ಹೇಳಿದ್ರಿ. ನಿಮ್ಮ ಕತೆಗೆ ತೀರ್ಪುಗಾರರು ಏನ್ ಹೇಳ್ತಾರೆ ಅಂತ ಕೇಳೋಣ.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಜ್ವಲ್. ಈಗ ವೇದಿಕೆಗೆ ತಮ್ಮ ಅನುಭವದ ಕಥೆಯನ್ನ ಹೇಳಲಿಕ್ಕೆ ಬರ್ತಾ ಇರುವಂತಹ ಸ್ಪರ್ಧಿ ಅನಂತಪುರದ ಸ್ಫೂರ್ತಿ. ಗೌರವಾನ್ವಿತ ಮತ್ತು ನಿಷ್ಪಕ್ಷಪಾತ ತೀರ್ಪುಗಾರರೇ, ನನ್ನೊಲುಮೆಯ ಕನ್ನಡ ಮನಸ್ಸುಗಳೇ ಮತ್ತು ನನ್ನ ಸಹಸ್ಪರ್ಧಿಗಳೇ, ಅನುಭವ ಕಥನದ ಈ ಸುತ್ತಿನಲ್ಲಿ ನಾನು ನನ್ನ ಜೀವನ ಎಂಬ ಪುಟದ ಒಂದು ಜೀವನದ ಪುಸ್ತಕದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಟ್ಟಿರುವಂತಹ ಒಂದು ಘಟನೆಯನ್ನ ನಿಮ್ಮೊಂದಿಗೆ ವಿನಯದಿಂದ ಸಹೃದಯದಿಂದ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಕನ್ನಡ ಕಹಳೆಯ ಸಹಯೋಗದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇರೋದ್ರಿಂದ ಅವರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ 2019 ಡಿಸೆಂಬರ್ 28ರಿಂದ 2020 ಡಿಸೆಂಬರ್ 29 1 ವರ್ಷಗಳ ಕಾಲ ನಾನು ಸಾಗರ ತಾಲೂಕಿನ ಮಕ್ಕಳ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷೀಯ ಸ್ಥಾನದಲ್ಲಿದ್ದೆ. ಆ ಒಂದು ವರ್ಷದ ಅನುಭವ ಬಾಲ್ಯದಿಂದಲೂ ಕಥೆಗಳು, ಕವನಗಳು ಅಂತ ಪಠ್ಯೇತರ ಚಟುವಟಿಕೆಗಳಲ್ಲಿ ಬೆಳೆದ ನನಗೆ ಅಂತರಂಗದ ತಪಸ್ಸಿಗೆ, ಬಹಿರಂಗದ ತೇಜಸ್ಸಿಗೆ ಅರ್ಥ ನೀಡಿ ಜೀವ ತುಂಬಿದ ಕ್ಷಣವದು. ಆ ಕ್ಷಣದಲ್ಲಿ ನನ್ನ ಹಿಂದೆ 1,000 ಜನರ ಬಂದಿದ್ದು, ಆ ಒಂದು ವಿಜೃಂಭಣೆಯ ಮೆರವಣಿಗೆ, ಪಟಾಕಿಗಳ ಸದ್ದು, ನನ್ನಮ್ಮ, ನನ್ನ ಶಾಲೆ, ನನ್ನ ಊರಿನ ಜನರಲ್ಲಿ ಇದ್ದ ಆ ಖುಷಿ, ಎಲೆಮರೆಕಾಯಾಗಿದ್ದಂತಹ ಪ್ರತಿಭೆಗಳಿಗೆ, ಉದಯೋನ್ಮುಖ ಕವಿಗಳಿಗೆ ಒಂದು ಸ್ಥಾನಮಾನ ಕೊಡ್ತಲ್ಲ ಸಾಹಿತ್ಯ ಪರಿಷತ್ತು, ಅದಕ್ಕೆ ನಾನು ಧನ್ಯವಾದನ ಹೇಳ್ತೇನೆ. ರಾಜ್ಯ ಮಟ್ಟದಲ್ಲಿ ನಡೆದಾಗ ನಮ್ಮನ್ನ ರಥಗಳಲ್ಲಿ ಮೆರವಣಿಗೆ ಮಾಡ್ತಾ ಕರ್ಕೊಂಡು ಹೋಗುವಂತದ್ದು, ಎಲ್ಲ ಕನ್ನಡದ ಜನಪದ ಕಲೆಗಳನ್ನ ಬಿಂಬಿಸುವಂತದ್ದು, ಎಲ್ಲ ಕಡೆ ಹಳದಿ ಕೆಂಪು, ಆಕಾಶದಲ್ಲಿ ನೋಡಿದ್ರು ಹಳದಿ ಕೆಂಪುಗಳ ಭಾವುಟ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಒಲುಮೆಯ ಕವಿ ನಾಡಿ ಸೋಜಾ ಅವರು, ಸಾಗರದ ಕರ್ನಾಟಕದ ನಾಡಿ ಅಂತ ಕರಿತೀವಿ, ನಾನವರ ಹಕ್ಕಿಗೊಂದು ಗೂಡು ಕೊಡಿ, ಗೂಡಿಗೊಂದು ಮರ ಕೊಡಿ, ಮರಕ್ಕೊಂದು ಕಾಡು ಕೊಡಿ, ಹಕ್ಕಿಗೊಂದು ಗೂಡು ಕೊಡಿ, ಅದು ನನ್ನ ನೆಚ್ಚಿನ ಕವನಗಳಲ್ಲಿ ಒಂದು. ದೊಡ್ಡ ಟೋಪಿದೊರೆ ಸೈಕಲ್ ಹತ್ತಿ ಬರೆ ಅನ್ನುವಂತ ಕವನಗಳನ್ನ ನಾನು ನಲ್ಲಿಕಲಿ ಮಕ್ಕಳಿಗೆ ನಾನು ಹೇಳ್ಕೊಡ್ತಾ ಇದ್ದೆ, ಮಕ್ಕಳ ಒಡನಾಟ ಇಷ್ಟ ಅಂತ. ನನ್ನ ನೆಚ್ಚಿನ ಕವಿಗಳೊಂದಿಗೆ ವೇದಿಕೆಯನ್ನ ಹಂಚಿಕೊಂಡಿದ್ದು, ಅವ್ರನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದಂತ ಕ್ಷಣಗಳನ್ನ ಮರೆಯೋಕ್ಕಾಗೋದಿಲ್ಲ. ಇದೆಲ್ಲದರ ಜೊತೆಗೆ ನನ್ನ ಅಮ್ಮನ ಕಣ್ಣಲ್ಲಿ, ನನ್ನ ಕುಟುಂಬದ ಕಣ್ಣಲ್ಲಿ ಒಂದು ಆನಂದ ಬಾಷ್ಪ ಇತ್ತಲ್ಲ, ಆ ಕ್ಷಣಕ್ಕೋಸ್ಕರ ಅದು ಸುವರ್ಣಾಕ್ಷರ. ನಾನು ಇಂದು ಬದುಕುತ್ತಿರುವ ಬದುಕು ನನ್ನಮ್ಮನ ಕನಸು. ಸಣ್ಣದಾಗಿದ್ದಾಗಿಂದನೂ ನನಗೆ ವೇಷಭೂಷಣ, ಭಾಷಣ ಸ್ಪರ್ಧೆ, ಹೀಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸ್ಥಾನಮಾನ ಕೊಟ್ಟಿದ್ದಾರೆ. ಇವತ್ತು ನಾವು ಸಣ್ಣದಾಗಿ ಏನೇ ಸಾಧಿಸ್ತಿದೀವಿ ಅಥವಾ ಒಂದು ಒಳ್ಳೆ ದಾರಿಯಲ್ಲಿ ಸಮಾಜದ ಕಡೆ ಮುನ್ನುಗ್ತಾ ಇದ್ದೀವಿ ಅಂತ ಹೇಳಂದ್ರೆ ಅದರ ಹಿಂದೆ ಅವರ ಎಷ್ಟೋ ನಿದ್ದೆ ಇಲ್ಲದ ರಾತ್ರಿ ಇದೆ, ಹಸಿದ ಹೊಟ್ಟೆಯ ತ್ಯಾಗವಿದೆ. ಈ ದೊಡ್ಡ ವೇದಿಕೆಯ ಮೂಲಕ ನನ್ನ ಕುಟುಂಬಕ್ಕೆ, ನನ್ನ ಅಮ್ಮನಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಧನ್ಯವಾದ. ತುಂಬಾ ಭಾವುಕರಾಗಿ ನಿಮ್ಮ ಜೀವನದ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಟ್ಟಂತಹ ಒಂದು ಕ್ಷಣಗಳನ್ನ ನೀವು ಹೇಳಿದಿರಾ. ನಿಮ್ಮ ಅನುಭವದ ಕಥೆಯ ಕುರಿತಾಗಿ ತೀರ್ಪುಗಾರರು ಏನ್ ಹೇಳ್ತಾರೆ ಅಂತ ಹೇಳಿ ನೋಡೋಣ. ನಾವು ಕೂಡ ಸ್ಪರ್ಧೆ ಪ್ರಾರಂಭವಾದಾಗಿಂದ ನೋಡ್ತಾ ಇದೀವಿ. ನಿಮ್ಮ ತಾಯಿಯವರು ಪ್ರತಿದಿನವೂ ಕೂಡ ಬರ್ತಾರೆ, ಸ್ಪರ್ಧೆಯಲ್ಲಿ ಭಾಗಿಯಾಗ್ತಾರೆ. ನಿಮಗಂತ ಅಲ್ಲ, ಇಲ್ಲಿರುವಂತಹ ಸಹ ಸ್ಪರ್ಧಿಗಳಿಗೂ ಕೂಡ ತುಂಬಾ ನೆರವನ್ನ ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು ಸ್ಫೂರ್ತಿ. ಧನ್ಯವಾದಗಳು.
ಕಥೆಯನ್ನ ನಿರೂಪಿಸೋದ್ರಲ್ಲಿ ಆಲ್ರೆಡಿ ಎಕ್ಸ್ಪರ್ಟ್ ಅಂತ ಹೇಳಿ ಅನ್ಸ್ಕೊಂಡಿರುವಂತಹ ಭದ್ರಾವತಿಯ ಅಕ್ಷತಾ ಈಗ ಅವರು ತಮ್ಮ ಅನುಭವದ ಕಥೆಯನ್ನ ಹೇಳಲಿಕ್ಕೆ ಬರ್ತಿದ್ದಾರೆ. ನಾನ್ ಸಣ್ಣವಳಿರ್ಬೇಕಾದ್ರೆ ಬಹಳ ಸೂಟಿ ಇದ್ದೆ. ಮತ್ತೆ ಎಲ್ಲ ಸ್ಪರ್ಧೆಯಲ್ಲೂ ಸಹ ಭಾಗವಹಿಸ್ತಿದ್ದೆ. ನನ್ನಮ್ಮ ಎಲ್ಲ ಸ್ಪರ್ಧೆಗೂ ಭಾಗವಹಿಸ್ಲಿಕ್ಕೆ ಸ್ಫೂರ್ತಿ ನೀಡ್ತಾ ಇದ್ರು. ಒಂದ್ ದಿವಸ ಏನಾಯ್ತು ಅಂದ್ರೆ ನಮ್ ಶಾಲೆಯಲ್ಲಿ ನನಗೆ ವೇಷಭೂಷಣ ಸ್ಪರ್ಧೆ ಅಂತ ಕೊಟ್ಟಿದ್ರು. ಆಗ ನಮ್ ಫ್ರೆಂಡ್ಸ್ ಎಲ್ಲ ಎಂತ ಆಗಿದ್ರು ಅಂದ್ರೆ ಅವರೆಲ್ಲ ಏನೋ ನಾನ್ ಶಿವ ಆಗ್ಬೇಕು, ನಾನ್ ಪಾರ್ವತಿ ಆಗ್ಬೇಕು, ನಾನ್ ಈಶ್ವರ ಆಗ್ಬೇಕು, ನಾನ್ ಮಹಾಕಾಳಿ ಆಗ್ಬೇಕು ಅಂತ ಎಲ್ಲರೂ ಡ್ರೆಸ್ ತಗೊಂಡಿದ್ರು. ಆಗ ನಾನೇನ್ ಮಾಡಿದೆ, ನಾನು ಬಂದು ಅಮ್ಮಂಗೆ ಹೇಳ್ದೆ, ಅಮ್ಮ ನಮ್ ಶಾಲೆಯಲ್ಲಿ ಈ ತರ ಮಾಡ್ತಾ ಇದಾರೆ, ನನಗೂ ಒಂದು ಹೊಸ ವೇಷಭೂಷಣ ಹಾಕ್ಸಮ್ಮ ಅಂತ ಅಂದೆ. ಆಯ್ತು ಪುಟ್ಟ, ನೋಡು ಅಕ್ಷತಾ, ಅವ್ರು ಆ ತರ ಬಟ್ಟೆ ಹಾಕ್ತಾರೆ, ಇವ್ರು ಈ ತರ ಬಟ್ಟೆ ಹಾಕ್ತಾರೆ ಅಂತ ನೀನ್ ಹಾಕ್ಬಾರ್ದು. ನಿನ್ ದೇಹಕ್ಕೆ, ನಿನ್ ವ್ಯಕ್ತಿತ್ವಕ್ಕೆ, ಅಥವಾ ನೀನ್ ಎಷ್ಟು ಹೈಟ್ ಇದೆಯಾ ಅದಕ್ಕೆ ಯಾವ್ದು ಸರಿ ಆಗತ್ತೆ ಆ ಬಟ್ಟೆ ಹಾಕೋಬೇಕು ಅಂತ ಅಂದ್ರು. ಯಾಕೆ ಈ ತರ ಹೇಳ್ತಾವ್ರು ನಮ್ಮಮ್ಮ ಅಂತ ನಾನು ಯೋಚನೆ ಮಾಡಿದೆ. ಆಮೇಲೆ ನಮ್ಮ ಮಿಡಲ್ ಕ್ಲಾಸ್ ಮಮ್ಮಿದು ಅಂದ್ರೆ ಅಮ್ಮಂದ್ರದ್ದು ಪ್ಲಾನೇ ಇಂಥದ್ ನೋಡ್ರಿ. ಆಯ್ತಮ್ಮ ಯಾವ ಬಟ್ಟೆ ಹಾಕೋಣ ಅಂತ ಹೇಳ್ದೆ. ಅದಕ್ಕೆ ಅಮ್ಮ ಅಂದ್ರು, ನೋಡು ಅಕ್ಷತಾ, ಭಿಕ್ಷುಕಿ ಪಾತ್ರ ಹಾಕು ಅಂತ ಅಂದ್ರು. ಅವಾಗ ಗೊತ್ತಾಯ್ತು, ಅಯ್ಯೋ ಭಿಕ್ಷುಕಿ ಪಾತ್ರ ದುಡ್ಡೇ ಇಲ್ಲ, ಯಾವ್ದೋ ಒಂದ್ ಹಳೆ ಬಟ್ಟೆ ಹಾಕೊಂಡ್ರೆ ಆಯ್ತು, ಒಂದ್ ತಟ್ಟೆ ತಗೊಂಡ್ರೆ ಆಯ್ತು, ಹೋದ್ರೆ ಆಯ್ತು ಅಂತ. ಆಯ್ತು, ನಾನು ಸಣ್ಣೋಳಿದ್ನಲ್ಲ, ಏನು ವಾದ ಮಾಡ್ಲಿಲ್ಲ, ಹಾಕೊಂಡೆ ಹೋದೆ. ಹೋದ್ನಾ, ಆಮೇಲೆ ಹಿಂಗೆ ಸ್ಟೇಜ್ ಹತ್ರ ಬಂದೆ, ಜಡ್ಜಸ್ ಎಲ್ಲ ನಿಂತಿದ್ರು. ಅಯ್ಯೋ ಯಾವ್ದೋ ಭಿಕ್ಷುಕಿ ಬಂದಿದ್ದಾಳೆ ಇವಳು ಅಂತ ಕಳ್ಸ್ಬಿಟ್ರು. ಆಮೇಲೆ ನಮ್ ಟೀಚರ್ ಹೇಳಿದ್ರು, ಇಲ್ಲ ಇವಳು ಸ್ಪರ್ಧೆ ಮಾಡೋಕ್ ಬಂದಿದ್ದಾಳೆ ಅಂತ ಅಂದ್ರು. ಆಮೇಲೆ ಏನಾಯ್ತು, ಅದು ಎಷ್ಟು ಪ್ರಭಾವ ಬಿತ್ತು ಅಂದ್ರೆ ಅಲ್ಲಿ ಜಡ್ಜಸ್ ಇದ್ರಲ್ಲ, ಆ ಜಡ್ಜಸ್ ಏನ್ ಮಾಡ್ರು, ಅವರೇ ಬಂದ್ಬಿಟ್ಟು ಈ ತಟ್ಟೆಗೆ ದುಡ್ಡು ಹಾಕ್ಬಿಟ್ಟು ಹೋಗ್ಬಿಟ್ರು. ಆಮೇಲೆ ವಿನ್ ಆಗಿದ್ದು ನಾನೇ, ಪ್ರೈಸು ನಂದೇ ಆಯ್ತು, ದುಡ್ಡು ನಂದೇ ಆಯ್ತು. ಅದಕ್ಕೆ ಹೇಳೋದು ಅಪ್ಪ ಅಮ್ಮನ್ ಮಾತು ಕೇಳ್ಬೇಕು ಅಂತ. ಅದೇ ರೀತಿ ಮತ್ತೆ ಮುಂದಿನ ವರ್ಷ ಇದೇ ತರ ಕಾಂಪಿಟೇಷನ್ ಕೊಟ್ರು. ಅವಾಗ ಅವರೇ ಒಂದು ಥೀಮ್ ಕೊಟ್ಟಿದ್ರು, ಏನಂದ್ರೆ ಕಾಡ್ ಮನ್ಸ್ಟ್ರ್ ವೇಷ ಹಾಕೋಬೇಕು ಅಂತ ಅಂದ್ರು. ನಾನ್ ಬಂದೆ ನಮ್ಮಮ್ಮಂಗೆ ಹೇಳ್ದೆ, ಅಮ್ಮ ಈ ತರ ಹೇಳಿದ್ರೆ ನಮ್ ಫ್ರೆಂಡ್ಸ್ ಎಲ್ಲರೂ ಆರ್ಡರ್ ಮಾಡಿದಾರಮ್ಮ, ನೀನ್ ನಂಗೂ ತಂದ್ಕೊಡು ಅಂತ ಅಂದೆ. ಆಮೇಲೆ 1 ದಿವಸ ಆಯ್ತು, 2 ದಿವಸ ಆಯ್ತು, ಆ ಸ್ಪರ್ಧೆ ದಿವಸ ಬಂದೇ ಬಿಡ್ತು. ನಮ್ಮಮ್ಮ ಏನ್ ಮಾಡಿದ್ರು ಗೊತ್ತಾ, ಅಲ್ಲಿರುತ್ತಲ್ಲ ಎಲೆ ಎಲ್ಲ ಇದ್ ಮಾಡ್ಬಿಟ್ಟು ಹಣ್ಸ್ಬಿಟ್ಟು ಕಳ್ಸಿದ್ರು. ಅಮ್ಮ ಈ ತರ ಯಾರ್ ಬಟ್ಟೆ ಹಾಕೊಂಡು ಹೋಗ್ತಾರೆ ಹೋಗಮ್ಮ ಅಂತ ನಾನು ಅಂದೆ. ನೋಡಕ್ಷತಾ, ನೀನ್ ಹುಡುಗಿ ಇದ್ಯಾ, ಅದಕ್ಕೆ ನಾನು ಎಲೆ ಎಲ್ಲ ಹಣ್ಸಿ ಕಳಿಸ್ತಿದೀನಿ, ಅದೇ ನಿಮ್ ಅಣ್ಣ ಆಗಿದ್ರೆ ನಾನು ಹಂಗೆ ಕಳಿಸ್ತಿದ್ದೆ ಅಂತ ಅಂದ್ರು. ಅದಕ್ಕೆ ಆಮೇಲೆ ತುಂಬಾ ನೋಡು ಎಷ್ಟು, ಆಮೇಲೆ ಟೀಚರ್ಸ್ ಎಲ್ಲ ಹೇಳಿದ್ರು, ನೋಡು ಎಷ್ಟು ತುಂಬಾ ಏನಂದ್ರೆ ಕಾನ್ಸೆಪ್ಟಿಗೆ ಪೂರಕವಾಗಿ ಬಂದಿದ್ಯಾ ನೀನು ಅಂತ ಎಲ್ಲರೂ ಕಮೆಂಟ್ ಮಾಡಿದ್ರು. ಅದೇ ರೀತಿ ನಾವ್ ಹೇಳೋದಷ್ಟೇ ಏನಂದ್ರೆ, ಅಪ್ಪ ಅಮ್ಮನ ಮಾತು ಕೇಳೋದ್ರಿಂದ ಒಳ್ಳೇದಾಗ್ತೀವಿ ಅನ್ನೋದು ನನ್ನ ಈಗ ಅನುಭವದಿಂದ ನಾನು ತಿಳ್ಕೊಂಡಿದ್ದೀನಿ. ಈಗ್ಲೂ ಅಮ್ಮನ್ ಮಾತು ಕೇಳ್ತೀರಾ ಹಾಗಿದ್ರೆ? ಕೇಳ್ತೀರಾ? ಯಾಕೋ ಡೌಟ್ ಅಲ್ಲಿ ಹೇಳ್ತಾ ಇದೀರಲ್ಲ. ಓಕೆ, ಅಮ್ಮನ್ ಮಾತು ಕೇಳಿದ್ರೆ, ಅಪ್ಪನ್ ಮಾತು ಕೇಳಿದ್ರೆ ಜೀವನದಲ್ಲಿ ಮುಂದ್ ಬರ್ಬಹುದು, ನಮಗೆ ಫಸ್ಟ್ ಪ್ರೈಸ್ ಬರುತ್ತೆ ಅಂತ ಹೇಳಿ ಅವ್ರ ಅನುಭವದ ಕಥೆಯನ್ನ ಅಕ್ಷತಾ ಅವ್ರು ಹೇಳಿದ್ದಾರೆ. ಇದಕ್ಕೆ ನಮ್ಮ ಅತಿಥಿಗಳಾಗಿರುವಂತಹ ಕಾಂತೇಶ್ ಕದರ ಮಂಡಲ್ಗಿ ಸರ್ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ. ನಿಜಕ್ಕೂ ನೀವು ಅಮ್ಮನ ಮಾತು ಕೇಳಿ ಅವರ ಪಾತ್ರ ಏನು ಹಾಕಿದ್ರೆ ಕ್ಷಣದಲ್ಲಿ ನೀವು ತಿಳಿಸಿರಿ ಅಲ್ಲಿ. ಹಾಗಾಗಿ ನಿಮ್ಮನ್ನ ಜಡ್ಜ್ ಮಾಡ್ಲಿಕ್ಕೆ ಬಂದವರು ಕೂಡ ನಿಮ್ಮ ಕಥೆಗೆ ಆಮೇಲೆ ಇವತ್ತು ಮಾತ್ರ ಯಾವ್ದು ಮಾಡಿದ್ರಿ ಅಂತಂದ್ರೆ ಕಾಡ್ ಮನುಷ್ಯ. ಅಂದ್ರೆ ನಿಮ್ಮ ತಾಯಿಯ ಜನ್ಮಿಗೆ ಅದನ್ನು ನೀವು ಮುಂದಿನ ದಿನಗಳಲ್ಲಿ ಅಮ್ಮ ಅನ್ನೋದು ಯಾವಾಗಲೂ ಮಕ್ಕಳನ್ನ ಜಾಸ್ತಿ ಹಾಕಿ ಜೊತೆಗೆ ಸಂಶೋಧನೆ ಮುಖ್ಯ. ತುಂಬಾ ಚೆನ್ನಾಗಿ ಮಾತಾಡ್ತೀರಿ, ಭಾಷೆ ಬಹಳ ಚೆನ್ನಾಗಿದೆ. ಈಗ ಕನ್ನಡದ ಕಣ್ಮಣಿ ಕೂಡ ನೀವು ಇದ್ದೀರಿ ಅಂತ ಹೇಳ್ಬೇಕಾಗ್ತದೆ. ಹಾಗೆ ನಮ್ಮ ತೀರ್ಪುಗಾರರು ಏನ್ ಹೇಳ್ತಾರೆ ಅಂತ ಕೇಳೋಣ. ಥ್ಯಾಂಕ್ ಯು ಜಡ್ಜಸ್. ಥ್ಯಾಂಕ್ ಯು ಅಕ್ಷತಾ. ತಮ್ಮ ಅನುಭವದಲ್ಲಿ ಯಾವ ಕಥೆಯನ್ನ ಹೊಂದಿದ್ದಾರೆ ಅಂತ ಹೇಳಲಿಕ್ಕೆ ಬರ್ತಾ ಇದ್ದಾರೆ
ತೀರ್ಥಹಳ್ಳಿಯ ನಿಖಿತಾ. ನೆರೆದಿರುವ ಎಲ್ಲರಿಗೂ ನನ್ನ ಶುಭಕಾಮನೆಗಳು. ನಾನು ಒಂದು ಅನುಭವ ಕಥೆ ಏನಪ್ಪಾ ಅಂತಂದ್ರೆ ಹೊಸ ಕಲಿಕೆಯನ್ನ ತಂದ್ಕೊಡುತ್ತೆ, ಹಾಗೆ ಒಂದು ನೆನಪಿನ ಬುತ್ತಿಯನ್ನ ತಂದ್ಕೊಡುತ್ತೆ. ನನ್ಗೆ ಆದಂತ ಒಂದು ಹೊಸ ಅನುಭವನ ಹೇಳ್ತೀನಿ. ನಾನು 6th ಇಂದನೂ ಹಾಸ್ಟೆಲ್ ಅಲ್ಲೇ ಬೆಳೆದವಳು. 10th ಬಂದಾಗ ಕೋವಿಡ್ ಬಂದಾಗ ಮನೆಗೆ ಹೋದವಳು. ಏನಪ್ಪಾ ಅಂತ ಅಂದ್ರೆ ನಮ್ಮನೇಲಿ ಅವಾಗ ನಾಟಿ ಸಂಭ್ರಮ ನಡೀತಾ ಇತ್ತು. ನಾಟಿ ಮಾಡುವಂತ ಇದ್ರಲ್ಲಿತ್ತು. ಅವಾಗ್ಲೇ ನಮ್ಮ ಮನೇಲಿ ಹೊಸ ಟಿಲ್ಲರ್ ತಗೊಂಡಿದ್ರು. ಏನಪ್ಪಾ ಅಂತ ಅಂದ್ರೆ ನಮ್ಮ ಅಪ್ಪಂಗೆ ನಾವ್ ಗಂಡ್ ಮಕ್ಳಿಲ್ಲ ಅಂತ ಒಂದು ಕೊರತೆ ಒಂದೊಂದು ಇತ್ತು. ಅದಕ್ಕಾಗಿ ಏನು ಟಿಲ್ಲರ್ ಓಡಿಸ್ಬೇಕು, ನನ್ ಮಗ ಇದ್ದಿದ್ರೆ ಓಡಿಸ್ತಿದ್ದ ಅಂತ ಹೇಳಿ ಹೇಳ್ತಾ ಇದ್ರು. ಅದಕ್ಕೆ ನಾನ್ ಟಿಲ್ಲರ್ ಓಡಿಸೋದ್ ಕಲಿತೀನಿ ಅಂತ ಅಂದೆ. ಅದಕ್ಕಾಗಿ ಆಯ್ತು ಬಾ ಟ್ರೈ ಮಾಡು ಅಂತ ಹೇಳಿ ಹೇಳಿದ್ರು. ಸ್ಟಾರ್ಟಿಂಗು ಹೆಂಗೆ ಅದನ್ನ ಇಟ್ಕೊಬೇಕು, ಹೆಂಗ್ ಅದನ್ನ ಗೇರ್ ಹಾಕ್ಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಅದು ನಾಟಿಗೆ ಮಾಡ್ತಾ ಅಪ್ಪ ಚಿಕ್ಕಪ್ಪ ಇಬ್ರು ಕೂಡ ಅದ್ರಲ್ಲಿ ಮಾಡ್ತಾರೆ. ಹಾಗಾಗಿ ನನ್ಗೂ ಕೂಡ ಹೇಳ್ಕೊಟ್ರು. ಸ್ಟಾರ್ಟಿಂಗ್ ನನ್ಗೆ ಬಿಟ್ಟಾಗ ಒಂದ್ಸತಿ ಏನಾಗ್ಬಿಡ್ತು ಅಂತಂದ್ರೆ ಅದ್ರಲ್ಲಿ ಲೋಟ್ರಿ ಗೇರಿಗೆ ಹಾಕೊಂಡು ನಿಧಾನಕ್ಕೆ ಹೋಗುತ್ತೆ. 2ನೇದು 3ನೇದು ಹಾಕೊಂಡ್ಬಿಟ್ಟು ಒಂದೇ ಸತಿ ನಮ್ಮನ್ನ ಎಳ್ಕೊಂಡ್ ಹೋಗ್ಬಿಡುತ್ತೆ. ಹಾಗೊಂದ್ಸತಿ ಹಾಗೆ ಬಿದ್ದು ಹೋಗ್ಬಿಟ್ಟು ಫುಲ್ ಕೆಸರಲ್ಲಿ ಆಗ್ಬಿಟ್ಟಿತ್ತು ಮೈಯೆಲ್ಲ. ಅದೊಂದು ಸೀನು. ಅದ್ ಏನಪ್ಪಾ ಅಂತಂದ್ರೆ ಇವಾಗ ಟಿಲ್ಲರ್ ಒಂದ್ ಸ್ವಲ್ಪ ಪರ್ಫೆಕ್ಟ್ ಆಗಿ ಓಡಿಸ್ತೀನಿ. ಈಗ ಏನಾದ್ರೂ ಟಿಲ್ಲರ್ ಇದ್ ಜಾಗ ನಮ್ಮಮ್ಮ ಕ್ಲೀನ್ ಮಾಡ್ಬೇಕು ಅಂದ್ರೆ ನಮ್ಮ ಅಪ್ಪನ ಕಾಯಲ್ಲ, ಯಾರಿಗೂ ಕಾಯಲ್ಲ, ನನ್ನನ್ನೇ ಕರೀತಾರೆ. ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ತಂದೋಗಿರ್ತೀನಿ. ಇನ್ನೊಂದು ಹೊಸ ಅನುಭವ ಅಂತ ಅಂದ್ರೆ ನಮ್ಮಮ್ಮ ಕೋವಿಡ್ ಟೈಮ್ ಸುಮ್ನೆ ಇದೆಯಾ ಏನ್ ಮಾಡ್ತೀಯಾ, ನಮ್ಮನೇಲಿ ನಟ್ಟಿ ಇದೆ, ಸಸಿ ಹೆಂಗೋ ಬಂದಿದೆ, ಆಳ್ಗಳು ಒಂದ್ ಕಮ್ಮಿ ಮಾಡ್ತೀನಿ, ನೀನು ನಿಮ್ ಅಕ್ಕ ಇದ್ದೀರಾ ಸಸಿ ಕಿತ್ಬಿಡಿ ಅಂತ ಅಂದ್ರು. ಅದೇನು ಅಷ್ಟು ಸುಲಭ ಇರೋದು, ಮಾಡ್ತೀನಿ ನಾನು ಅಂತ ಅಂದೆ. ಯಾವಾಗ ಗದ್ದೆ ಒಳಗೆ ಇಳಿದೆ ಅದನ್ನ ಬಕ್ಕೊಂಡೇ ಕೀಳ್ಬೇಕು. ನನಗಂತೂ ಮೈ ಕೈ ಎಲ್ಲ ನೋವು ಬಂದು, ಅದು ನಾವು 12 ಕಟ್ಟಿಗೆ ಒಂದ್ ಮೆದೆ ಅಂತ ಹೇಳಿ 22 ಕಟ್ಟಿಗೆ ಒಂದ್ ಮೆದೆ ಅಂತ ಹೇಳಿ ಮಾಡ್ತೀವಿ. ಅದಕ್ಕೆ ನೀವ್ ಒಂದ್ ಮೆದೆ ಕಿತ್ಬಿಡು, ನಾನು ತೋರಿಸ್ತೀನಿ, ನಿರೂಪಿಸ್ತೀನಿ ಅಂತ ಹೇಳ್ಬಿಟ್ರು. ಅದಕ್ಕೆ ಅದೇನ್ ಸುಲಭ ಅಂತ ನೋಡ್ದೆ, ಮೈ ಕೈ ಎಲ್ಲ ನಿಜವಾಗ್ಲೂ ನೋವು ಬರುತ್ತೆ, ಬಕ್ಕೊಂಡೇ ಮಾಡ್ಬೇಕು ಅಂತ. ಅವಾಗ ನಮ್ ಚಿಕ್ಕಪ್ಪ ಹೇಳಿದ್ರು, ಒಂದಿನ ಸಸಿ ಕಿತ್ರೆ ಆಗಲ್ಲ, ನಾಳೆ ನಟ್ಟಿ ಮಾಡ್ಬಿಡು, ಯಾಕಂದ್ರೆ ಒಂದಿನ ಮಾಡ್ಬಿಟ್ರೆ ಇನ್ನು ನೋವು ಜಾಸ್ತಿ ಆಗುತ್ತೆ, ಮಾರನೇ ದಿವಸ ನಟ್ಟಿ ಮಾಡ್ಬಿಟ್ರೆ ಸರಿ ಆಗುತ್ತೆ ಅಂತ ಹೇಳಿದ್ರು. ಅದನ್ನ ಇದ್ರಲ್ಲಿ ತುಂಬಾ ಮೈ ಕೈ ಎಲ್ಲ ನೋವಾಗಿತ್ತು. ಮಾರನೇ ದಿವಸ ನಟ್ಟಿಗೆ ಹೋಗ್ತೀನಿ. ಊರಿನ ಜನ ಎಲ್ಲರೂ ಇದ್ರು. ಊರಿನ ಜನ ಕೂಡ ಎಲ್ಲ ಬಂದ್ಬಿಟ್ಟು ಏನಂತ ಅಂದ್ರೆ ಅವ್ರು ಸ್ಪೀಡಿಂಗ್ ಅದನ್ನ ನಡಕ್ ಆಗಲ್ಲ. ಅದ್ ಹೇಗಂತ ಅಂದ್ರೆ ಸ್ಟ್ರೈಟ್ ಆಗಿ ಇರ್ಬೇಕು. ನಾವು ನಟ್ರೆ ಫುಲ್ ಅದು ಸಸಿ ಒಂದೊಂದು ಎಳೆ ಇದ್ದು ಚಿದ್ರ ಆಗಿ ಹೋಗ್ಬಿಡೋದು. ಅದಕ್ಕಾಗಿ ನೀವು ಸೈಡಿಂದ ನಡ್ಕೊಂಡ್ ಬನ್ನಿ ಅಂತ ಎಲ್ಲ ಹೇಳೋರು. ನಾ ಅದಕ್ಕೆ ಅವ್ರ ಸವತನೆ ಬೇಡ ಅಂತ ಹೇಳ್ಬಿಟ್ಟು ಬೇರೆ ಗದ್ದೆಗೆ ಹೋಗ್ಬಿಟ್ಟು ನಾನೇ ಸಪ್ರೇಟ್ ಆಗಿ ನಡ್ತಾ ಇದ್ದೆ. ನಾನು ತಪ್ಪಾಗಿರೋದನ್ನ ಅಮ್ಮ ನಡ್ತಾ ಬರ್ತಾ ಇದ್ರು, ಯಾವ್ದು ಸರಿ ಆಗಿಲ್ಲ ಅದನ್ನ ಅಂತ ಹೇಳಿ. ಹಂಗೆ ನಡ್ಕೊಂಡ್ ಬರ್ಬೇಕಾದ್ರೆ ಫುಲ್ ಸುಸ್ತಾಗ್ಬಿಟ್ಟಿದೆ, ಓಡಾಡಕ್ಕೆ ಆಗ್ತಾ ಇಲ್ಲ. ಅವಾಗ ಹಸು ತುಂಬಾ ಆಗ್ತಾ ಇದೆ, ತುಂಬಾ ಅಂದ್ರೆ ತುಂಬಾ ಹಸುವಾಗ್ತಾ ಇದೆ. ಅದಕ್ಕೆ ಮನೆಗ್ ಬಂದು ಎಲ್ಲ ಆದ್ಮೇಲೆ ಮೊದ್ಲೇ ಬಾರಿ ಅಷ್ಟೊಂದು ಊಟ ಯಾವತ್ತೂ ಮಾಡಿರ್ಲಿಲ್ಲ. ಅಂದ್ರೆ ಕಷ್ಟ ಎಲ್ಲಿದೆ ಅದು ಹಸ್ವಿತ್ತು. ಅವಾಗ ಅನ್ಸ್ತು ಅಪ್ಪ ಅಮ್ಮ ಎಷ್ಟು ಕಷ್ಟ ಪಡ್ತಾರೆ, ರೈತ ಜೀವನ ಎಷ್ಟು ಕಷ್ಟ ಇರುತ್ತೆ ಅಂತ ಅನ್ನೋದು ಅನ್ನಿಸ್ತು. ಇದು ನನ್ನ ಹೊಸ ಅನುಭವ ಅಂತ ಹೇಳ್ತೀನಿ, ಅಪ್ಪನಿಂದ ಅಮ್ಮನಿಂದ ಕಲ್ತದ್ದು. ಧನ್ಯವಾದ. ಟಿಲ್ಲರ್ ಈಗ್ಲೂ ಓಡಿಸ್ತೀರಾ? ಅವಾಗ ಅಪ್ಪ ಇಲ್ದಾಗ ಅಮ್ಮ ನನಗೆ ಹೇಳ್ತಾರೆ, ಬಟ್ ಓಡಿಸ್ತೀರಲ್ಲ, ಗೊತ್ತಾಗತ್ತಲ್ವಾ ಹೇಗೆ ಮೂವ್ ಮಾಡ್ಬೇಕು ಅಂತ ಹೇಳಿ. ಇದಕ್ಕೇನ್ ಹೇಳ್ತೀರಾ ಹೆಣ್ಮಕ್ಳೇ? ಅಲ್ವಾ, ನೋಡಿ, ಒಂದು ಹೆಣ್ಮಗಳು ಗಂಡು ಮಗನ ಸರಿ ಸಮಾನವಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಗಂಡು ಹೆಣ್ಣು ಅನ್ನುವಂತಹ ಭೇದ ಭಾವನೆ ಇಲ್ಲ. ಹಾಗೇನೆ ನೀವ್ ಹೇಳ್ದಾಗೆ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಹಸ್ವಾಗೆ ಆಗತ್ತೆ. ಅವಾಗ ಹೊಟ್ಟೆ ತುಂಬಾ ಊಟ ಮಾಡ್ತೀವಿ, ಯಾವ್ದೇ ರೀತಿಯಾದಂತಹ ಕಾಯಿಲೆ ಕೂಡ ಬರೋದಿಲ್ಲ. ಸೊ ನಿಮ್ಮ ಅನುಭವದ ಕತೆ ತುಂಬಾ ಚೆನ್ನಾಗಿತ್ತು. ಒಂದ್ 2-3 ಇನ್ಸಿಡೆಂಟ್ ಗಳನ್ನ, ನಿಮ್ಮ ಜೀವನದ ಇನ್ಸಿಡೆಂಟ್ ಗಳನ್ನ ಹೇಳಿದೀರಾ. ಈ ಕುರಿತಾಗಿ ನಮ್ಮ ಅತಿಥಿಗಳು ಏನ್ ಹೇಳ್ತಾರೆ ಅಂತ ಕೇಳೋಣ.
ಥ್ಯಾಂಕ್ ಯು ಜಡ್ಜಸ್. ಥ್ಯಾಂಕ್ ಯು ನಿಖಿತಾ. ವೇದಿಕೆ ಮೇಲೆ ಮುಂದಿನ ಸ್ಪರ್ಧಿ ಶಿವಮೊಗ್ಗದ ವೈಷ್ಣವಿ. ನಿಮ್ಮೆಲ್ಲರಿಗೂ ಮ್ಯಾನೇಜ್ಮೆಂಟ್ ಫೆಸ್ಟ್ ಏನು ಅಂತ ಗೊತ್ತೇ ಇರುತ್ತೆ. ಅಂದ್ರೆ ಒಂದು ಕಾಲೇಜು ಕಾಂಪಿಟೇಷನ್ ಕರೆದು ಬೇರೆ ಉಳಿದ ಕಾಲೇಜಿನೆಲ್ಲ ಕರೀತಾರೆ ಕಾಂಪಿಟೇಷನಿಗೋಸ್ಕರ. ಹಾಗೆ ನಮ್ಮ ಕಾಲೇಜಿಂದ ನಾವು ಬಾಪೂಜಿ ಬಿ ಸ್ಕೂಲ್ ದಾವಣಗೆರೆಗೆ ಹೋಗಿದ್ವಿ. ಅಲ್ಲೊಂದು ಕಾಂಪಿಟೇಷನ್ ನಡೆದಿತ್ತು. ಯಾವ ತರ ಕಾಂಪಿಟೇಷನ್ ಅಂತ ಹೇಳಿದ್ರೆ ಸೇಲ್ಸ್ ಕಾಂಪಿಟೇಷನ್. ಅಂದ್ರೆ ಒಂದಷ್ಟು ಪರ್ಫ್ಯೂಮ್ಸ್ ಅವ್ರು ನಮಗೆ ಕೊಡ್ತಾರೆ, ಅದನ್ನ ನಾವು ಜನಸಾಮಾನ್ಯರಲ್ಲಿ ಹೋಗಿ ನಾವು ಅದನ್ನ ಮಾರ್ಬೇಕಾಗಿದ್ದ ಅಂತ ಇದ್ದಿದ್ದು. ನಾನು ನಿಜವಾಗ್ಲೂ ಆ ಕಾಂಪಿಟೇಷನ್ ಅಲ್ಲಿ ನನ್ನನ್ನ ನಾನು ಹುಡ್ಕೊಂಡೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಶಿವಮೊಗ್ಗದ ಗೋಪಿ ಸರ್ಕಲ್ ಇದೆಯಲ್ಲ, ಅದೇ ರೀತಿಯಾದ 4 ರೋಡ್ ಹೋಗುವಂತದೇ ಒಂದು ರೋಡ್ ದಾವಣಗೆರೆಯಲ್ಲಿ ಇದೆ. ಅಲ್ಲಿ ನಮಗೆ ಬಿಟ್ಟಿದ್ರು, ನನ್ನ ಟೀಮನ್ನ ಅಲ್ಲಿ ಬಿಟ್ಟಿದ್ರು. ನಾನು ಫಸ್ಟ್ ಇಳಿದ ತಕ್ಷಣ ನಾನೊಂದು ಅಲ್ಲಿ ಜ್ಯೂಸಿನ ಅಂಗಡಿ ಇತ್ತು, ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿದ್ದು ನನ್ನ ಬೆಸ್ಟ್ ಡಿಸಿಷನ್ ಅಂತಾನೆ ಹೇಳ್ಬೋದು. ಅಲ್ಲಿ ಹೋಗಿ ಫಸ್ಟ್ ನನ್ನ ನಾನು ಯಾವತ್ತು ಸೇಲ್ ಗಿಲ್ ಮಾಡಿರಲ್ಲ. ಅಫ್ಕೋರ್ಸ್ ಯಾರು ಮಾಡಿರ್ತಾರೆ ಸೇಲ್ಸ್ ಸ್ಥಳ ಅಲ್ವಾ, ಅದು ರೋಡಿಗೆ ಹೋಗಿ ಫಸ್ಟ್ ಟೈಮ್ ಹೋಗಿ ನಾನು ಹೇಳ್ದೆ ತಗೊಳ್ಳಿ ಪರ್ಫ್ಯೂಮ್ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಅಂತ. ಅವ್ರು ತಗೊಂಡ್ರು. ಅವ್ರು ತಗೊಂಡಿದ ತಕ್ಷಣ ನನಗೆ ಎಲ್ಲಿಲ್ಲದ ಒಂಥರ ಏನಂತ ಹೇಳ್ಬೋದು, ನನ್ನ ಕಾನ್ಫಿಡೆನ್ಸ್ ನನ್ನಲ್ಲಿ ತುಂಬಾ ಬಂದ್ಬಿಟ್ಟು. ಕಾನ್ಫಿಡೆನ್ಸ್ ಬಂದಾಗ ನನಗೆ ಅನ್ಸ್ತಾ ನಾನು ಏನ್ ಬೇಕಾದ್ರೂ ಮಾಡ್ಬಲ್ಲೆ ಅಂತ. ಹಾಗೆ ಅಂದಾಗ ಅಂಗಡಿಗೆ, ಆ ಜ್ಯೂಸಿನ ಅಂಗಡಿಲೇ ನಾನಿದ್ದೆ. ಹಾಗೆ ಜ್ಯೂಸ್ ಕುಡಿಯಕ್ಕೆ ಆ ಊರಿಗೆ ಅಂಗಡಿಗೆ ತುಂಬಾ ಜನ ಬರ್ತಾ ಹೋಗ್ತಾ ಇದ್ರು. ಆಗ ಅಲ್ಲಿರೋ ಒಬ್ಬ ಅಜ್ಜ ಬಂದು ನಾನು ಹೇಳ್ದೆ ಅಜ್ಜ ತಗೊಳ್ಳಿ ಪರ್ಫ್ಯೂಮ್ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಅಂತ ಕೇಳಿದೆ. ಆ ಅಜ್ಜ ಇದ್ದವರು ನನಗೆ ಯಾಕಮ್ಮ ಪರ್ಫ್ಯೂಮ್ ಹೊಡ್ಕೊಂಡ್ರೆ ನನಗೆ ಸ್ಕಿನ್ ಡಿಸೀಸ್ ಆಗುತ್ತೆ ಅಂತ ಹೇಳಿದ್ರು. ನಾನು ಅದಕ್ಕೆ ಕನ್ವಿನ್ಸ್ ಮಾಡ್ಬೇಕಲ್ಲ, ಪರ್ಫ್ಯೂಮ್ ಎಷ್ಟು ಮಾಡ್ತೀನೋ ನನಗೆ ಅಷ್ಟು ಪಾಯಿಂಟ್ ಸಿಗುತ್ತೆ, ನಾವು ವಿನ್ ಆಗ್ತೀವಿ, ನಮ್ಮ ಕಾಲೇಜ್ ವಿನ್ ಆಗುತ್ತಲ್ಲ. ಅದಕ್ಕೋಸ್ಕರ ನಾನು ಹೇಳಿದೆ ಅಜ್ಜ ನೀವ್ ಯಾಕೆ ನಿಮ್ ಪರ್ಫ್ಯೂಮ್ ನ ಸ್ಕಿನ್ನಿಗೆ ಹೊಡ್ಕೊಂತೀರಾ, ಬಟ್ಟೆ ಮೇಲೆ ಹೊಡ್ಕೊಳ್ಳಿ ಅಲ್ಲ, ತಗೊಳ್ಳಿ ಅಲ್ಲ ಅಂತ ಅವ್ರಿಗೆ ಮಾಡ್ದೆ. ಅವ್ರು ಕನ್ವಿನ್ಸ್ ಆಗಿ ತಗೊಂಡ್ರು ಸಹ. ಇದೊಂದು ಪಾಯಿಂಟ್ ಆಯ್ತು. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಅಲ್ಲೇ ಒಬ್ಬ ನನ್ಗಿಂತ ಒಂದು 6-7 ವರ್ಷ ದೊಡ್ಡವನಾಗಿರ್ಬೋದೇನೋ ಅಣ್ಣ, ಅವನ ಹತ್ರ ಹೋದೆ. ಅವ್ನು ಹೇಳ್ದ ಈ ಪರ್ಫ್ಯೂಮಿನ ಬ್ರ್ಯಾಂಡ್ ಅಂಬಾಸಿಡರ್ ಸುದೀಪ್, ನನಗೆ ಸುದೀಪ್ ಇಷ್ಟ ಇಲ್ಲ, ನಾನು ಅದಕ್ಕೆ ತಗೊಳ್ಳಲ್ಲ, ನಾನು ದರ್ಶನ್ ಫ್ಯಾನ್ ಅಂತ ಹೇಳಿದ್ರು. ಅವ್ರಿಗೆ ಹೇಳಿದಾಗ ನನಗೆ ಏನ್ ಹೇಳ್ಬೇಕು ಅಂತ ಒಂದು ಕ್ಷಣ ನನಗೊಂದ್ಸಲ ಏನ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ. ಆಗ ನಾನು ಹೇಳ್ದೆ ನೀವು ಸುದೀಪಿನ ಫ್ಯಾನ್ ತಾನೆ, ದರ್ಶನ್ ಸುದೀಪ್ ಒಂದ್ ಕಾಲದಲ್ಲಿ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು, ಆ ಬೆಸ್ಟ್ ಫ್ರೆಂಡ್ಸ್ಗೋಸ್ಕರನಾದ್ರೂ ನಿನಗೆ ಇದನ್ನ ತಗೊಂಡ್ಬೇಕು ಅಂತ ಹೇಳಿ ಅದನ್ನ ಕೊಟ್ಟೆ. ಅವ್ರು ಅದನ್ನ ತಗೊಂಡ್ರು. ಅವತ್ತು ಅಲ್ಲಿದ್ದಂತಹ ಒಳ್ಳೆ ಎಲ್ಲಾ ಜನರು ಅಷ್ಟೇ ನನ್ನ ಎಷ್ಟು ಪ್ರಶಂಸೆ ಮಾಡಿದ್ರು ಅಂದ್ರೆ, ಇವತ್ತಿಗೂ ನಾನು ಯಾವತ್ತೂ ಡಿಮೋಟಿವೇಟ್ ಆದ್ರೆ ಅದನ್ನ ನೆನ್ಸ್ಕೊಂತೀನಿ. ಅದನ್ನ ನೆನ್ಸ್ಕೊಂಡಾಗ ನನಗೆ ಅನ್ಸುತ್ತೆ ಇಲ್ಲ ನನ್ನಲ್ಲಿ ಏನೋ ಇದೆ, ನಾನ್ ಈ ಕ್ಷಣದಲ್ಲಿ ನಾನು ಸೋತಿರ್ಬೋದು, ಬಟ್ ಆ ದಿನ ನಾನು ಗೆದ್ದಿದ್ದೆ ಅಂದ್ರೆ ನನ್ನಲ್ಲಿ ಏನೋ ಇದೆ. ಬ್ಯಾಡ್ ಡೇಸ್ ಕಮ್ಸ್ ಬಟ್ ಇಟ್ ವಿಲ್ ಗೋ ಅಂತ ನನಗೆ ಯಾವಾಗ್ಲೂ ನೆನಪಾಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ನನ್ನ ಕಾಲೇಜ್ ಇನ್ನೂ ಸಹ ನನ್ನ ನೆನ್ಸ್ಕೊಳ್ಳೋದು ಏನಕ್ಕಂತ ಹೇಳಿದ್ರೆ, ಹಾಗೆ ನಾನು ಅಲ್ಲೇ ಸೇಲ್ಸ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಕಂಪನಿ ಬಂದಿತ್ತು, ಅಲ್ಲಿ ಜ್ಯೂಸ್ ಕುಟ್ಕೊಂಡು ಹೋಗಕ್ಕೆ ಆ ಕಂಪನಿ ಬಂದಿತ್ತು ಅನ್ಸುತ್ತೆ. ಕಂಪನಿ ಸ್ವಲ್ಪ ಜನಗಳು ಬಂದಿದ್ರು. ನನ್ನ ಸೇಲ್ಸ್ ನ ಇದನ್ನ ನೋಡಿ ಅವ್ರಂದ್ರು ನಮ್ಮ ಕಂಪ್ನಿಗೆ ಬಾರಮ್ಮ, ನಾನು ಕೆಲಸ ಕೊಡ್ತೇನೆ ಅಂತ ಕೇಳಿದ್ರು. ನಾನು ಅದಕ್ಕೆ ತಮಾಷೆಗೆ ಸರ್ ನಾನು ಬರ್ತೇನೆ, ನನಗೆ 50,000 ನೀವು ಕೊಟ್ರೆ ಮಾತ್ರ ನಾನು ಬರ್ತೇನೆ ಅಂತ ಡಿಮ್ಯಾಂಡ್ ಇಟ್ಟೆ. ಅವರು ತಮಾಷೆಗೂ ಏನೋ ಬಾ ನೋಡೋಣ ಅಂತ ಹೇಳಿದ್ರು. ಅದನ್ನ ನಮ್ಮ ಸರ್ ಹತ್ರ ಹೇಳಿದಾಗ ಅವ್ರು ತುಂಬಾ ಖುಷಿ ಪಟ್ಟು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರ ಕಾಲೇಜಲ್ಲಿ ಹೇಳಿದ್ರು. ಅವಾಗ ನನ್ನ ಫ್ರೆಂಡ್ಸ್ ನನಗೆ ಪ್ರಶಂಸೆ ನೀಡಿದ್ರು. ಹಾಗೆ ನನಗೆ ಇವತ್ತಿಗೂ ಸಹ ನನ್ನ ಸೀನಿಯರ್ಸ್ ನನ್ನ ನೆನ್ಸ್ಕೊಳೋದು ಆ ಸೇಲ್ಸ್ ಮಾಡಿದ್ರಿಂದ. ಸೊ ಒನ್ ಆಫ್ ದ ಮೈ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ಅಂತ ಹೇಳಿದ್ರೆ ಅದು ನನ್ನ ಸೇಲ್ಸ್ ಎಕ್ಸ್ಪೀರಿಯನ್ಸ್ ಇನ್ ದಾವಣಗೆರೆ ಬಾಪೂಜಿ ಸ್ಕೂಲ್ಸ್. ಥ್ಯಾಂಕ್ ಯು ಸೋ ಮಚ್. ಕಾಲೇಜಲ್ಲಿ ಇದ್ದಾಗ್ಲೇನೆ ನೀವು ಸೇಲ್ಸ್ ಮಾಡೋದನ್ನ ಕಲ್ತಿದ್ದೀರಾ ಅಂತ ಆಯ್ತು. ಓಕೆ, ನಿಮ್ಮ ಅನುಭವವನ್ನ ತೀರ್ಪುಗಾರರು ಕೂಡ ಕೇಳಿದ್ದಾರೆ. ತೀರ್ಪುಗಾರರು ಏನ್ ಹೇಳ್ತಾರೆ ಅಂತ ಕೇಳೋಣ. ಥ್ಯಾಂಕ್ ಯು ಜಡ್ಜಸ್. ಥ್ಯಾಂಕ್ ಯು ನಿಖಿತ್.
ಈಗ ವೇದಿಕೆಗೆ ಬರ್ತಾ ಇದ್ದಾರೆ ಭದ್ರಾವತಿಯ ವರ್ಷ, ಅವರ ಅನುಭವದ ಕಥೆಯನ್ನ ಕೂಡ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಮೊದ್ಲಿಗೆ ನಾ ಈ ವಿಷಯ ಯಾಕೆ ತಗೊಂಡಿದ್ದೀನಿ ಅಂದ್ರೆ, ನಾನೀಗ ಮಾಡ್ತಿರೋ ಒಂದು ಅನುಭವ ಯಾವ್ದ್ರ ಬಗ್ಗೆ ಅಂತಂದ್ರೆ, ನಾವು ಗುಳಿಗುಳಿ ಶಂಕರ ಒಂದ್ ದೇವಸ್ಥಾನ ಇದೆಯಲ್ಲ, ಹೊಸನಗರದಲ್ಲಿ ಇರೋದದು. ಅಲ್ಲಿಗೆ ಹೋಗಿ ವೀಕ್ಷಣೆ ಮಾಡಿದಾಗ ನಂಗೆ ಆಗಿದ್ದ ಅನುಭವದ ಬಗ್ಗೆ ನಿಮಗೆ ಹೇಳ್ತೀನಿ. ಮೊದ್ಲಿಗೆ ಗುಳಿಗುಳಿ ಶಂಕರ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಅಂತ ಅನ್ನಿಸ್ತು ಅಂದ್ರೆ, ನಮ್ ಕಾಲೇಜಲ್ಲಿ ಸೆಮಿನಾರ್ ಕೊಟ್ಟಿದ್ರು, ಕನ್ನಡ ಸೆಮಿನಾರ್. ಅದಕ್ಕೆ ನಂಗೆ ಮ್ಯಾಮ್ ಕೊಟ್ಟಿದ್ದ ಒಂದ್ ವಿಷಯ ಗುಳಿಗುಳಿ ಶಂಕರ ಅಂತ. ಆ ವಿಷಯನ ನಾನು ಯೂಟ್ಯೂಬ್ ಅಲ್ಲಿ ನೋಡಿದಾಗ ನಂಗೆ ತುಂಬಾ ಇಷ್ಟ ಆಯ್ತು, ಅಲ್ಲಿಗೆ ಹೋಗ್ಬೇಕು ಅಂತ ನಂಗೆ ಪ್ರೇರಣೆ ಸಿಕ್ತು. ಆಮೇಲೆ ನಾನು ನಮ್ ಮನೆಯವ್ರ ಜೊತೆ ಎಲ್ಲ ಕುಟುಂಬದ ಸಮೇತ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಆಗಿದ್ದೇ ಅನುಭವ ಅಂತ ಅಂದ್ರೆ, ನಮ್ ಪ್ರಕೃತಿಯಲ್ಲಿ ಎಷ್ಟು ವಿಸ್ಮಯಕಾರಿ ಇದೆ ಅಂತ ಗೊತ್ತಾಯ್ತು ನಂಗೆ. ಯಾಕಂದ್ರೆ ಅಲ್ಲಿ ಒಂದು ಪ್ರಾಮುಖ್ಯತೆ ಏನಂದ್ರೆ, ಆ ಒಂದು ಗುಳಿಗುಳಿ ಶಂಕರ ದೇವಸ್ಥಾನಕ್ಕೆ ಅಲ್ಲಿರೋವಂತ ಒಂದ್ ಚಪ್ಪಾಳೆ ಕೊಳ ಅಂತ ಏನಕ್ಕೆ ಅದಕ್ಕೆ ಹೆಸರು ಬಂತು ಅಂತಂದ್ರೆ, ಆ ಕೊಳದ ಹತ್ರ ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ರೆ ಗುಳು ಅಂತ ಅದ್ರ ಶಬ್ದ ಮಾಡ್ಕೊಂಡು ಗುಳ್ಳೆಗಳು ಎದ್ದು ಬರ್ತಾ ಇತ್ತು ಆ ನೀರಿಂದ. ಸೊ ಅದಕ್ಕೆ ಅದ್ರ ಹೆಸರು ಚಪ್ಪಾಳೆ ಕೊಳ ಅಂತಾನೆ ಆಯ್ತು. ಇದೊಂದು ವಿಸ್ಮಯಕಾರಿ ಕೊಳ ಆಗಿರುತ್ತೆ. ಯಾಕಂತಂದ್ರೆ ಇಲ್ಲಿ ಯಾವ್ದೇ ಒಂದ್ ಎಲೆಗಳನ್ನ ಹಾಕಿದ್ರೆ ಆ ಕೊಳದೊಳಗೆ ಎಲ್ಲ ತೇಲುತ್ತೆ. ಆದ್ರೆ ಬಿಲ್ವಪತ್ರೆ ಎಲೆ ಮಾತ್ರ ಹಾಕಿದ್ರೆ ಮುಳುಗೋಗ್ಬಿಟ್ಟು ನಾವೇನ್ ಪ್ರಾರ್ಥನೆ ಮಾಡ್ಕೊಂಡಿರ್ತೀವಿ ಅದನ್ನ ಪ್ರಾರ್ಥನೆ ಮಾಡ್ಕೊಂಡು 3 ಸಲಿ ಡಿಪ್ ಮಾಡಿ ಒಳಗೆ ಬಿಡ್ಬೇಕು. ಅವಾಗ ಎಲ್ಲಾ ಎಲೆಗಳು ನೀರ್ ಮೇಲೆ ತೇಲುತ್ತೆ. ಆದ್ರೆ ಬಿಲ್ವಪತ್ರೆ ಎಲೆ ಮಾತ್ರ ಒಳಗಡೆ ಹೋಗಿ ಮತ್ತೆ ವಾಪಸ್ ಬರುತ್ತೆ. ನಾವ್ ಅನ್ಕೊಂಡಿದ್ ಆಗದಾದ್ರೆ ಅದು ಮೇಲ್ಗಡೆ ಬರುತ್ತೆ ಅಂತ ಒಂದ್ ನಂಬಿಕೆ ಇದೆ. ಸೊ ಈ ತರ ನಾವ್ ಹಾಕಿದ ಎಲೆ ಕೂಡ ಮೇಲ್ಗಡೆ ಬಂತು. ಅವಾಗ ಎಲ್ಲರಿಗೂ ಖುಷಿ ಆಯ್ತು. ಜೊತೆಗೆ ಅಲ್ಲಿ ಇರುವಂತ ಒಂದ್ ಶಿವಲಿಂಗ ಇದೆಯಲ್ಲ, ಇದು ಪಾಚಿಗಳಿಂದ ಮತ್ತೆ ಗಿಡಗಳಿಂದ ಆಗಿದೆ. ಸೊ ಇದು ಎಷ್ಟೊಂದು ವಿಸ್ಮಯ ಅಲ್ಲ, ಉದ್ಭವ ಆಗಿರುವಂತ ಶಿವಲಿಂಗ ಪಾಚಿಗಳಿಂದ ಉದ್ಭವ ಆಗಿದೆ. ಇದ್ರ ಮೂಲ ದೇವರು ಅಲ್ಲಿರೋದು. ಅದ್ರ ಕೆಲವು ವರ್ಷಗಳ ನಂತರ ಅದ್ರ ಪಕ್ಕದಲ್ಲೇ ಒಂದು ಚಿಕ್ಕ ವಿಗ್ರಹನ ಇಟ್ಟಿ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಶಿವಲಿಂಗನ ಸ್ಥಾಪನೆ ಮಾಡಿ ಅಲ್ಲೂ ಪೂಜೆ ಮಾಡ್ತಾರೆ. ಬಟ್ ಮೂಲ ದೇವರು ಇರೋದು ಆ ಪಾಚಿದು ದೇವ್ರು. ಆ ಕೊಳದ ಇನ್ನೊಂದು ವಿಸ್ಮಯ ಏನಪ್ಪಾ ಅಂತಂದ್ರೆ, ಅದಕ್ಕೆ ಮೂಲ ನೀರಿನ ಸ್ಥಾನಗಳು ಎಲ್ಲೂ ಇಲ್ಲ, ಎಲ್ಲಿಂದನೂ ನೀರ್ ಬರೋದಿಲ್ಲ ಅದಕ್ಕೆ. ಕೆರೆ, ನದಿ ಆಗ್ಲಿ ಈ ತರ ಯಾವ್ದೇ ಮೂಲ ಸ್ಥಾನಗಳಿಲ್ಲ. ಆ ಕೊಳದ ಒಳಗೆ ಕೆಳಗಡೆಯಿಂದ ಚಿಲುಮೆ ಇದೆ. ಆ ಚಿಲುಮೆಯಿಂದ ಅದು ಉಕ್ಕಿ ಹರಿಯುತ್ತೆ. ಈ 365 ದಿನ ಏನಿದೆಯಲ್ಲ ವರ್ಷದಲ್ಲಿ, ಆ ವರ್ಷ ಪೂರ್ತಿ ಕೂಡ ಅದು ತುಂಬಿ ತುಳುಕ್ತಾ ಇರುತ್ತೆ. ಅದ್ ಬತ್ ಹೋಗೋದೇ ಇಲ್ಲ ಆ ಕೊಳ ಅನ್ನೋದು. ಆಮೇಲೆ ಆ ಸುತ್ತಮುತ್ತಲಿನ ಜಾಗ ಏನಿದೆ ಅದು ಫುಲ್ ಅಡಕೆ ತೋಟದಾಗಿರುತ್ತೆ. ಆ ಫುಲ್ ಅಡಕೆ ತೋಟಕ್ಕೆ ನೀರ್ ಹೋಗೋದು ಇದೇ ಒಂದ್ ಕೊಳದಿಂದ. ಇದ್ರಲ್ಲಿ ಒಂದು ವಿಜ್ಞಾನದ ಈ ತರ ರಿಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ, ಚರ್ಮದ ರೋಗ ಏನಾದ್ರು ಇದ್ರೆ ಕೂಡ ಈ ನೀರಿಂದ ಪರಿಹಾರ ಸಿಗುತ್ತೆ ಅಂತ. ಅದಕ್ಕೆ ಯಾರಿಗಾದ್ರು ಚರ್ಮದ ರೋಗ ಏನಾದ್ರು ಇದ್ರೆ ಈ ನೀರಿಂದ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಅದೇ ನೀರಿಂದ ದೇವರಿಗಲ್ಲಿ ಅಭಿಷೇಕ ಕೂಡ ನಡೆಯುತ್ತೆ. ಆ ನೀರನ್ನ ಕುಡಿತಾರೆ ಜನರು, ಅವ್ರಿಗೆ ಏನಾದ್ರು ಕಾಯಿಲೆಗಳಿದೆ, ಕಿಡ್ನಿ ಸ್ಟೋನ್ ಎಲ್ಲ ಆಗಿದ್ರೆ ಆ ನೀರನ್ನ ಕುಡಿದ್ರೆ ವಾಸಿ ಆಗುತ್ತೆ ಅನ್ನೋ ನಂಬಿಕೆ ಮತ್ತೆ ಅದು ನಡೆದು ಕೂಡ ಇದೆ. ಅಲ್ಲಿ ಬಂದಿರೋಂತ ಜನ ಹೇಳಿರೋದು ಅದನ್ನೇ, ನಮಗೆ ಈ ತರ ವಾಸಿ ಆಗಿದೆ, ಅದಕ್ಕೆ ನಾವು ಅಲ್ಲಿ ವಾಸಿ ಆಗಿರೋರು ಬೇರೆಯವ್ರಿಗೆ ಹೇಳ್ತಾರೆ, ಅವ್ರು ಬಂದು ಅದೇ ತರ ಮಾಡ್ತಾ ಹೋಗ್ತಾರೆ. ಸೊ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಎಷ್ಟೊಂದು ವಿಸ್ಮಯಕಾರಿ ಇದೆ. ಒಂದ್ ಪುಣ್ಯ ತೀರ್ಥ ಆಗಿರ್ಬೋದು ಅದು. ಅದ್ರಿಂದ ವಿಜ್ಞಾನಕ್ಕೂ ಕನೆಕ್ಷನ್ ಇದೆ ಅನ್ನೋದು ಗೊತ್ತಾಯ್ತು. ಧನ್ಯವಾದಗಳು. ಅನುಭವದ ಕಥೆಯಲ್ಲಿ ಆಧ್ಯಾತ್ಮಿಕ ಸ್ಥಳದ ಬಗ್ಗೆ ಒಂದು ಹೇಳಿದೀರಾ. ಈ ಕುರಿತಾಗಿ ಮಾತನಾಡೋದಕ್ಕೆ ತೀರ್ಪುಗಾರರು ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವರ್ಷ. ಅನುಭವದ ಕಥೆಯನ್ನ ಹೇಳಲಿಕ್ಕೆ ಬರ್ತಾ ಇರುವಂತಹ ಮುಂದಿನ ಸ್ಪರ್ಧಿ ಶಿವಮೊಗ್ಗದ ನಾಗರಾಜ್ ನೀಲ್. ಅನುಭವ ಕಥನ ಅಂತಿದ್ದಂಗೆ ಏನ್ ಅನುಭವ ಹೇಳ್ಬೇಕಪ್ಪ ಅಂತ ಮೊದಲು ಒಂದು ದೊಡ್ಡ ಪ್ರಶ್ನೆ ಇತ್ತು. ಆಮೇಲೆ ಒಂದಷ್ಟು ಜನದ ಮಾತು ಕೇಳ್ತಾ 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 ಅನ್ಸಿದ್ದು. ಬರ್ತಾ ನಾನೇ ಹೇಳ್ಕೊತಿದ್ದೆ, ಏನೇ ಹೇಳೋ ಸತ್ಯ ಹೇಳೋ, ಪ್ರಾಮಾಣಿಕವಾಗಿ ಹೇಳೋ, ಎಲ್ರು ಏನೇನು ಹೇಳ್ತಾರಂತ ಸುಳ್ಳು ಸುಳ್ಳು ಏನೋ ಕತೆ ಕಟ್ಕೋಬೇಡ ಅಂತ ನನಗೆ ಹೇಳ್ಕೊಂಡು ಮತ್ತೆ ವೇದಿಕೆ ಬರುವಾಗ ಅನ್ಕೊಂಡು ಬಂದೆ. ಹೇಳಿ ಕೇಳಿ ನಾನು ಭೋಜನ ಪ್ರಿಯ ಆದ್ರಿಂದ ನನಗೆ ಪ್ರತಿ ಸರಿ ಸಿಗೋದು ಊಟದಲ್ಲಿ ಸಿಗೋ ಆನಂದ ಸತ್ಯವಾಗ್ಲೂ ನಮ್ಮ ಅಪ್ರಾಣೆ ಯಾವ್ದ್ರಲ್ಲೂ ಸಿಕ್ಕಿಲ್ಲ ಸರ್. ನನಗೆ ಪ್ರತಿ ಸರಿ ತಿನ್ನುವಾಗಲೇ ನಾನು ಜಾಸ್ತಿ ಆನಂದ ಪಡೋದು. ಒಂದು ನಾವು ಹೇಳಿ ಕೇಳಿ ಸರ್ಕಾರಿ ಶಾಲೆಯಲ್ಲಿ ಓದ್ ಹುಡುಗರಾದ್ರಿಂದ ಯಾವ್ದಾದ್ರು ಹಬ್ಬ ಹರಿದಿನಗಳು ಬಂದ್ರೆ ಮೂರ್ ಮನೆ ಉಣ್ತಿದ್ವಿ. ಒಂದ್ ಮನೆ ಊಟ ಸಾಕಾಗ್ತಿರಲ್ಲ ನಮಗೆ. ಈ ಮನೇಲಿ ಏನ್ ಮಾಡ್ತಾರೆ, ಈ ಮನೇಲಿ ಏನ್ ಮಾಡ್ತಾರೆ, ಎಷ್ಟು ರುಚಿಕಟ್ಟಾಗಿ ಮಾಡ್ತಾರೆ, ಕೇರಿನಲ್ಲಿ ಯಾರ್ಯಾರ ಮನೇಲಿ ಏನೇನು ಅಡಿಗೆ ಆಗತ್ತೆ ಅನ್ನೋ ಒಂದು ಪರಿಕಲ್ಪನೆ ಇತ್ತು ನಮಗೆ. ಈ ಮನೇಲಿ ಇಷ್ಟು ತಿನ್ನೋಣ, ಒಂದ್ ಸ್ವಲ್ಪ ಊಟ ಮಾಡ್ರಪ್ಪ ಅಂದ್ರೆ ಇಲ್ಲ ಸಾಕು ಸಾಕು ಅನ್ನೋದು. ಆ ಮನೇಲಿ ಏನ್ ಬೇಕು ಆ ಪದಾರ್ಥ ಮಾತ್ರ ಚೆನ್ನಾಗಿ ತಿನ್ನೋದು. ಮತ್ತೆ ಇನ್ನೊಂದ್ ಮನೆ ಬಾಗಿಲು ನಿಂತ್ಕೊಂಡ್ಬಿಡೋದು. ಹಿಂಗೆ ಅವ್ರು ಕರೀಲಿಲ್ಲ ಅಂದ್ರು, ನಮಗೆ ಆಹ್ವಾನ ಇಲ್ಲದೆ ಇದ್ರು ಸುಮ್ ಬಾಗ್ಲ ನಿಂತ್ಕೊಳ್ಳೋದು. ಪಾಪ ಹುಡುಗರು ಆಗ್ಲಿಂದ ಕಾಯ್ತೀರ ಕರಿಯೋಣ ಅಂತೇಳಿ. ಆ ತರ ಊಟ ಮಾಡಿ ಮಾಡಿ ಅಭ್ಯಾಸ. ಇನ್ನೊಂದು, ನಮಗೆ ಬಾಲ್ಯದಲ್ಲಿ ಕಂಡಿದ್ದನ್ನ ತಿನ್ನೋ ಅಷ್ಟು ಆರ್ಥಿಕ ವ್ಯವಸ್ಥೆ ಆಗ್ಲಿ ಸವಲತ್ತುಗಳಾಗಿ ಇರ್ಲಿಲ್ಲ. ಹಾಗಾಗಿ ಊಟದ ಮೇಲೆ ಸ್ವಲ್ಪ ಏನೋ ಒಂಥರ ಆಕರ್ಷಣೆ, ವ್ಯಾಮೋಹ ನಮಗೆ. ಇದು ಬೇಕು, ಇದನ್ನ ತಿನ್ಬೇಕು, ಇದನ್ನ ಅನುಭವಿಸ್ಬೇಕು ಅಂತ. ಒಂದು 6-7ನೇ ತರಗತಿ ಓದೋ ಹಂತಕ್ಕೆ ಬಂದಾಗ ಅನಿವಾರ್ಯವಾಗಿ ಅಡಿಗೆ ಮಾಡ್ಕೊಂಡು ತಿನ್ನುವಂತ ಅನಿವಾರ್ಯತೆಗಳಿತ್ತು. ಆಗ ಶುರು ಮಾಡಿದ್ದು ಅಡಿಗೆ. ಎಲ್ಲ ಓದು ಕೆಲಸಗಳ ಜೊತೆಗೆ ಚಿತ್ರಾನ್ನಕ್ಕೆ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಗೊಜ್ಜು ಜಾಸ್ತಿ ಆಗ್ಬೇಕಲ್ಲ, ನೀರಾಗಿ ಚಿತ್ರಾನ್ನ ಮಾಡೋದು. ಇಲ್ಲ ಬರೀ ಎಣ್ಣೆ ಹಾಕಿದ್ರೆ ಗೊಜ್ಜು ಸಾಕಾಗೋದಿಲ್ಲ ಅಂತ, ಒಂದ್ 2-3 ಹೊತ್ತಿಗಾದ್ರೂ ಬರ್ಬೇಕು ಅಂತ. ಹೀಗೆ ಮಾಡಿ 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 ಈಗ 30-40 ಜನ ಇದ್ರು ಕೂಡ ಏಕಕಾಲಕ್ಕೆ ಅಡಿಗೆ ಮಾಡೋಷ್ಟು ಸಾಮರ್ಥ್ಯ ಒಂದಷ್ಟು ದಕ್ಕಿದೆ. ಜೊತೆಗೆ ಯಾವ ಪದಾರ್ಥ ಎಷ್ಟರ ಮಟ್ಟಿಗೆ ಬೆಂದಿದೆ, ಅದು ಯಾವ ಹಂತದಲ್ಲಿದೆ ಅಂತ ವಾಸನೆಯಲ್ಲೇ ಕಂಡು ಹಿಡಿಯೋಷ್ಟು ಸಾಮರ್ಥ್ಯ ಈಗ ದಕ್ಕಿದೆ. ಇನ್ನೊಂದು, ನನಗೆ ಯಾವಾಗಲೂ ತೃಪ್ತಿ ಆಗುವಂಥದ್ದು, ಸಮಾಧಾನ ಆಗೋದು, ಮತ್ತೆ ನನ್ನ ಅನುಭವಕ್ಕೆ ದಕ್ಕುವಂತ ಬಹಳ ದೊಡ್ಡ ಸಂಗತಿ ಅಂದ್ರೆ, ನಾನು ವೈಯಕ್ತಿಕವಾಗಿ ಅಡಿಗೆ ಮಾಡಿ ಬಡಿಸಿದಾಗ ಯಾರ ತಿಂದ್ಬಿಟ್ಟು ಏನ್ ಮಾಡಿದ್ದೆ ಅಲ್ಲಿ ಅಂದ್ಬಿಟ್ರೆ ಯಾವ ಪ್ರಶಸ್ತಿಯೂ ಬೇಡ. ಅದಕ್ಕಿಂತ ದೊಡ್ಡ ಅನುಭವ ನನಗೆ ಇವತ್ತಿಗೂ ದಕ್ಕಿಲ್ಲ. ನಾವೆಲ್ಲೇ ನಾಟಕಕ್ಕೆ ಹೋಗ್ಲಿ, ಸಿನಿಮಾ ಕೆಲಸಗಳಿಗೆ ಹೋಗ್ಲಿ, ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿ, ನಮ್ಮ ಮೊದಲ ಆದ್ಯತೆ ಭೋಜನಾಲಯ ಮತ್ತು ಶೌಚಾಲಯ. ಇದೆರಡು ನೆಟ್ಟಾಗಿತ್ತು ಅಂದ್ರೆ ನಾವು ನೆಟ್ಟಿಗಿರ್ತೀವಿ, ಇಲ್ಲಾಂದ್ರೆ ಅವತ್ತಿನ ಇಡೀ ದಿವಸ ಹಾಳು. ಹಾಗಾಗಿ ನನಗೆ ಊಟದಲ್ಲಿ ಸಿಕ್ಕುವಷ್ಟು ಆನಂದ ಮತ್ತೆಲ್ಲೂ ಸಿಕ್ಕಲ್ಲ. ನಾನು ತುಂಬಾ ಇವತ್ತಿಗೂ ಪ್ರತಿ ಕ್ಷಣ ಅನುಭವಿಸುವಂಥದ್ದು ಊಟದಲ್ಲೇ. ಅವತ್ತು ಒಳ್ಳೆ ಊಟ ಮಾಡಿದ್ವಿ ಅಂದ್ರೆ 3 ಸೇಳ್ಕೊಂಡ್ವಿ, ಮೊನ್ನೆ ತಿನ್ಬೇಕಂದ್ರೆ ಅಥವಾ ಒಂದ್ ಸ್ವಲ್ಪ ಏನಾದ್ರು ಊಟದಲ್ಲಿ ವ್ಯತ್ಯಾಸ ಆಯ್ತು, ಸರಿಯಾದ ಸಮಯಕ್ಕೆ ತಿನ್ಲಿಲ್ಲ ಅಂತಂದ್ರೆ ಅವತ್ತು ಇಡೀ ದಿವಸ ಮನಸ್ಥಿತಿ ಸರಿ ಇರಲ್ಲ. ಹಾಗಾಗಿ ಅದು ಪ್ರಾಥಮಿಕ ಆದ್ಯತೆಗಳಲ್ಲಿ ಊಟ ಪ್ರಮುಖವಾದದ್ದು ಅನ್ನೋ ಕಾರಣಕ್ಕೆ ನನಗೆ ಊಟ ಬಹಳ ಪ್ರಿಯ. ಜೊತೆಗೆ ನನಗೆ ಊಟ ಕೊಟ್ಟಂತ ಅನುಭವಗಳೇ ಬಹಳ ದೊಡ್ಡ ಅನುಭವಗಳು. ಪ್ರತಿ ಕ್ಷಣ ಅನುಭವಿಸುವಷ್ಟು ರಾಶಿ ಅನುಭವಗಳು ಊಟದಲ್ಲಿ ಸಿಕ್ಕಿದೆ ನನಗೆ. ಸಮಯಕ್ಕಾಗಿ ಮತ್ತೆ ಅವಕಾಶಕ್ಕಾಗಿ ಧನ್ಯವಾದ. ಭೋಜನ ಪ್ರಿಯರು ಅಂತ ಹೇಳಿ ಬ್ರೇಕ್ ಕೊಟ್ಟಾಗ ಎಲ್ಲರಿಗಿಂತ ಮುಂಚೆ ಹೋದಾಗ್ಲೇ ನನಗೆ ಗೊತ್ತಾಯ್ತು. ಸೊ ನಿಮ್ಮ ಭೋಜನ ಪ್ರಿಯತೆ ಬಗ್ಗೆ ನಮ್ಮ ತೀರ್ಪುಗಾರರು ಏನ್ ಹೇಳ್ತಾರೆ ಅಂತ ಕೇಳೋಣ.
ಅದಕ್ಕೂ ಮುಂಚೆ ಮೇಡಮ್, ಯಾರಾದ್ರೂ ಅಡ್ಗೆ ಮಾಡಿದ್ದನ್ನ ಪ್ರಶಂಸೆ ಕೊಟ್ರೆ ಹೊಗಳಿದ್ರೆ ಖುಷಿ ಆಗತ್ತೆ ಅಂತ ಹೇಳಿದ್ರಿ. ನಿಮ್ಮನೇಲಿ ಆ ತರದ ಅನುಭವ? ಎಲ್ಲರ ಗಮನಕ್ಕೆ, ಊಟಕ್ಕೆ ಹೋಗ್ಬೇಕು ಅಂದ್ರೆ ಭಾನುವಾರ ಮಾತ್ರ ಹೋಗಿ, ಉಳಿದ ದಿವಸಗಳಲ್ಲಿ ಸರ್ ಕಾಲೇಜು, ನಾಟಕ, ಅದು ಇದು ಅಂತ ಹೇಳಿ ಬ್ಯುಸಿ ಇರ್ತಾರೆ. ಹಾಗಾಗಿ ಓಕೆ, ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು ನಾಗರಾಜ್. ಈಗ ವೇದಿಕೆ ಮೇಲೆ ಹನುಮಂತಾಪುರದ ಲೋಹಿತ್ ಬುದ್ಧಿವಂತರ್. ಎಲ್ರಿಗೂ ನಮಸ್ಕಾರ. ನಾನು ನನ್ನ ಕಾಲೇಜು ದಿನಗಳ ಕೆಲವು ಅನುಭವಗಳನ್ನು ಇನ್ನು ಮುಂದೆ ಹೇಳ್ಬೇಕಂತ ಇಷ್ಟಪಡ್ತೀನಿ. ನಾನು ಕಾಲೇಜಿನಲ್ಲಿ ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ದರಿಂದ ನಮ್ಮ ಸಾಹಿತ್ಯದ ಶಿಕ್ಷಕರೊಬ್ಬರು ಪಾಠ ಮಾಡುವಾಗ, ನೀವೆಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳು ಜಗತ್ತನ್ನು ತುಂಬ ಸೃಜನಾತ್ಮಕ ಕಣ್ಣುಗಳಿಂದ ನೋಡಬೇಕು, ಯಾವಾಗಲೂ ಅಲರ್ಟ್ ಆಗಿರಬೇಕು, ಒಳ್ಳೊಳ್ಳೆ ಅನುಭವಗಳನ್ನು ಪಡ್ಕೊಳ್ಬೇಕು, ಆವಾಗ ಮಾತ್ರ ನೀವು ಸಾಹಿತ್ಯವನ್ನು ರಚನೆ ಮಾಡೋದಕ್ಕೆ ಸಾಧ್ಯ ಅಂತ ನಿಮ್ಗೆ ಹೇಳಿದ್ರು. ನಾವೆಲ್ಲ ಅವಾಗಿನ್ನ ಹೊಸ್ದಾಗಿ ಸೇರಿರೋರಾಗಿದ್ದರಿಂದ ಒಂದು ಒಳ್ಳೆ ಉರುಪು, ಅವ್ರು ಏನೇ ಹೇಳಿದ್ರೆ ನಾವು ಈಗ ಹಂಗೆ ನೋಡ್ಬಿಡ್ತೀನಿ, ಹಿಂಗೆ ನೋಡ್ಬಿಡ್ತೀನಿ ಜಗತ್ತನ್ನ ಅನ್ನೋ ಥರದ ಒಂದು ಮನೋಭಾವ. ಹೀಗೆ ಅದೇ ಉರುಪಿನಲ್ಲಿ ನಾನು ಊರಿಗೆ ಬಸ್ಸಿಂದ ಓಡಾಡ್ತಿದ್ದರಿಂದ ಬಸ್ ಸ್ಟ್ಯಾಂಡಲ್ಲಿ ಹೋದೆ. ಬಸ್ ನಿಂತಿತ್ತು, ಬಸ್ ಒಳಗಡೆ ಹತ್ತಿ ನಿಂತ್ಕೊಂಡಿದ್ದೆ. ಕಂಡಕ್ಟರ್ ಬಂದರು, ಏಯ್ ಹೋಗೋ ಮುಂದೆ, ಇನ್ನೂ ಜನ ಬರೋರಿಲ್ವಾ ಅಂತ ಹೇಳಿ ಬೈದ್ಬಿಟ್ಟು ಕಳಿಸ್ತಾ ಮುಂದೆ ಹೋದೆ ನಾನು. ಇನ್ನೊಂದಿಬ್ರು ಹುಡುಗಿರು ಬಂದರು, ಅವರು ಅಲ್ಲೇ ನಿಂತ್ಕೊಂಡ್ರು. ಅವ್ರಿಗೆ ಹೋಗ್ರಮ್ಮ, ಇನ್ನೊಂದು 4 ಜನ ಬರೋರಿದ್ದಾರೆ, ನೀವು ಇಲ್ಲೇ ನಿಂತ್ಕೊಳ್ತಿರಲ್ಲ, ಹೋಗ್ರಮ್ಮ ಅಂತ ಹೇಳಿದ್ರು. ಅಯ್ಯೋ ನಾವೇನು ಅನ್ಯಾಯ ಮಾಡಿದ್ವಿ ಅಂತ ನನಗೆ ಹಿಂಗೆ ಬೈದ ಅವ್ನು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಇರಲಿ ಬಿಡು ಅನ್ಕೊಂಡು ನಾನು ಸರಿ ಅಂತ ಹೋದೆ. ತಿರುಗಿ ಮಾರೋ ದಿನ ಕಾಲೇಜಿಗೆ ಬಂದಾಗ ಬಸ್ ಒಂದು ಸ್ವಲ್ಪ ಮಿಸ್ ಆಯಿತು, ಸೆಕೆಂಡ್ ಬಸ್ಸಿಗೆ ಬಂದೆ. ಹಂಗಾಗಿ ಒಂದು 10 ನಿಮಿಷ ಕಾಲೇಜಿಗೆ ಲೇಟಾಗಿ ಹೋಗಿತ್ತು. ಹೋದೆ. ಕಾಲೇಜಿಗೆ ಹೋದ ತಕ್ಷಣ ಕಮಿನ್ ಸರ್ ಅಂತ ಅಂದೆ. ಅವರಿದ್ದವರು, ಎಷ್ಟೊತ್ತಿಗ್ರಿ ಬರೋದು, ಟೈಮ್ ಸೆನ್ಸ್ ಇಲ್ಲನ್ರಿ ನಿಮಗೆ ಅಂತ ಹೇಳಿ ಬೈದು ಒಳಗಡೆ ಕರ್ಕೊಂಡ್ರು. ಕೂತ್ಕೊಂಡೆ. ನೆಕ್ಸ್ಟ್ ಇನ್ನೊಬ್ಳು ಹುಡುಗಿ ಬಂದ್ಲು, ಸರಿ ಬಾರಮ್ಮ ಅಂತ ಕೂರಿಸಿದ್ರು. ಅಂದರೆ ಅವ್ರಿಗೆ ಏನು ಹೇಳಲೇ ಇಲ್ಲ. ಅಯ್ಯೋ ನಮ್ಗೆ ಯಾಕೆ ಹಿಂಗೆ ಬೈತಾರೆ ಎಲ್ಲರೂ ಅಂತ ಅನ್ಕೊಂಡೆ. ಇರಲಿ, ಇವೆಲ್ಲ ಒಂದು ಅನುಭವಗಳು, ಎಕ್ಸ್ಪೀರಿಯನ್ಸ್ಗಳು, ಈ ಥರದ್ದೆಲ್ಲ ಅಬ್ಸರ್ವ್ ಮಾಡ್ಬೋದಲ್ಲ ಅಂತ ಸುಮ್ಮನಿದ್ದೆ. ಅಲ್ಲೇ ಒಂದು ನಮ್ಮ ದೊಡ್ಡಪ್ಪನ ಮದುವೆ ಇತ್ತು. ಆ ಟೈಮಲ್ಲೇ ದೊಡ್ಡಪ್ಪನ ಮಗನ ಮದುವೆ. ಆವಾಗ ಹೋಗಿದ್ದೆ. ಅಂದರೆ ಅಲ್ಲಿ ಏನೇನೆಲ್ಲ ನಡೀತದೆ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದು ಒಂದು ತಲೆಯಲ್ಲಿ ಇಟ್ಕೊಂಡು ಹೋದೆ. ಅಲ್ಲಿ ನಮ್ಮ ದೊಡ್ಡಪ್ಪನ ಮಗ 2ನೇವನು, ಅವನಿಗೆ ಏನೋ ಗೋಲ್ಡ್ ಚೈನ್ ಎಲ್ಲ ಕೊಡಿಸ್ಬಿಟ್ಟಿದ್ದಾರೆ. ಅವರು ನಮ್ಮ ಹತ್ರ ಬಂದು ಮಾತಾಡ್ಕೊಳ್ತಾರೆ, ತುಂಬ ಕೆಲಸ, ಸರಿನಪ್ಪ ನೀನು ಗೋಲ್ಡ್ ಚೈನ್ ಕಾಣಿಸ್ತಿದೆ, ನೀನು ಅದನ್ನು ಮತ್ತೆ ಕೇಳೋದಕ್ಕೋಸ್ಕರ ಹಿಂಗೆಲ್ಲ ಮಾಡ್ಕೊಂಡೆಲ್ಲ ಕೇಳಬೇಡ, ಮಾತಾಡಿಸ್ಬೇಡ, ಗೊತ್ತು ಬಿಡು. ಆಮೇಲೆಲ್ಲ ಹುಡುಗಿರೆಲ್ಲ ಒಂದು ಸರ್ತಿ ಹಿಂಗೆ ಅಡ್ಡಾಡೋದು, ಮತ್ತೆ ರೂಮ್ಗೆ ಹೋಗ್ಬಿಟ್ಟು ಮತ್ತೆ ಮೇಕಪ್ ನೋಡ್ಕೊಂಡು ವಾಪಸ್ ಬರೋದು, ಈ ಥರದ್ದೆಲ್ಲ ಸಣ್ಣ ಪುಟ್ಟದ್ದೆಲ್ಲ ಅಬ್ಸರ್ವ್ ಮಾಡ್ಕೊಳ್ತಾ ಹಿಂಗೆ ಟೈಮ್ ಆಯಿತು. ಊಟಕ್ಕೆ ಹೋಗೋದು ಲೇಟ್ ಆಯಿತು. ಸರಿ ಊಟಕ್ಕೆ ಹೋಗ್ಬಿಡೋಣ, ಮತ್ತೆ ವಾಪಸ್ ಹೋಗೋದಲ್ಲ ಅಂತೇಳಿ ನಾವು ಹೋದೆ. ಅದು ನೋಡಿದ್ರೆ ನಂದು ಕಡೆಯ ಪಂಕ್ತಿ ಊಟದ್ದು. ಹೋಗಿ ಕುತ್ಕೊಂಡೆ. ನೋಡಿದ್ರೆ ಕಡೆಯ ಪಂಕ್ತಿಲಿ ಎಲ್ಲರೂ ಸಹ ಎಣ್ಣೆ ಹೊಡೆದಿರೋರೇ ಇದ್ದರು. ಏನಾಗೋಗ್ಬಿಡ್ತು, ಅಲ್ಲಿ ಅವರಿಗೆ ಊಟಕ್ಕಿಂತ ಜಾಸ್ತಿ ಸೈಡ್ಸೇ ಬೇಕಾಗಿದ್ದಿದ್ದು, ಊಟ ಬೇಕಾಗಿರಲಿಲ್ಲ. ಎಲ್ಲ ಹಾಕ್ಕೊಳ್ತಾ ಬಂದರು. ಉಪ್ಪಿನಕಾಯಿ ಹಾಕಿದ್ರು. ಅಲ್ಲಿ ಯಾರೋ ಮುಂದಿನವನು ಉಪ್ಪಿನಕಾಯಿಗೋಸ್ಕರ ಜಾಸ್ತಿ ಜಗಳ ಮಾಡಿದ್ನೋ ಏನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕಿದ್ರು. ಅಣ್ಣ ಅಂತ ಅಂದೆ. ಅವನು ಒಳ್ಳೆ ಚಿತ್ರಾನ್ನ ಹಾಕಿದಂಗೆ ಉಪ್ಪಿನಕಾಯಿ ಹಾಕ್ಬಿಟ್ಟ ನನಗೆ. ಆಮೇಲೆ ಚಿತ್ರಾನ್ನ ಬಡ್ಸ್ಕೊಂಡು ಬಂದಾಗ
ಚಿತ್ರಾನ್ನ ಉಪ್ಪಿನಕಾಯಿ ಹಾಕ್ದಂಗೆ ಹಾಕಿದ್ರು, ಯಾಕೆಂದ್ರೆ ಚಿತ್ರಾನ್ನ ಖಾಲಿ ಆಗೋಗ್ಬಿಟ್ಟಿತ್ತು ಲಾಸ್ಟ್ನೇ ಪಂಕ್ತಿ. ಆಮೇಲೆ ಊಟಕ್ಕೆ ಎಲೆ ನೋಡಿದ್ರೆ ಈ ಚಿತ್ರಾನ್ನ ಯಾವುದು, ಇದರಲ್ಲಿ ಉಪ್ಪಿನಕಾಯಿ ಯಾವುದು ಒಂದು ಗೊತ್ತಾಗ್ತಿರ್ಲಿಲ್ಲ. ಈಗ ಇದನ್ನ ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಂತಾರೆ, ನಾನು ಎಣ್ಣೆ ಹೊಡೆದು ಬಂದು ಕುತ್ಕೊಂಡ್ಬಿಟ್ಟಿದ್ದೀನಿ ಅವ್ರ ಸಾಲಲ್ಲಿ ಅನ್ಕೊಳ್ತಾರೇನೋ ಅಂತ ಅನ್ಕೊಂಡೆ. ಅದು ನನ್ನ ಜೀವನದಲ್ಲಿ ಒಂಥರ ಮನಸ್ಸಿನೊಳಗೆ ಏನೋ ಒಂಥರ ಅಲ್ಲಿಗೆ ನಾನು ಕಡೆಯ ಪಂಕ್ತಿ ಊಟಕ್ಕೆ ಹೋಗೋದು ಬಿಟ್ಟು ಮೊದಲು ಏನೇ ಇರಲಿ ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ಇನ್ನು ಉಳಿದಿದ್ದು ಎಲ್ಲ ಅಬ್ಸರ್ವೇಷನ್ಗಳನ್ನ ಇಟ್ಕೊಂತೀನಿ. ಇದು ದೊಡ್ಡ ಅನುಭವ ಅಂತ ನನಗನ್ನಿಸ್ತು. ಧನ್ಯವಾದ. ಲೋಹಿತ್, ನೀವು ಮಾತ್ರ ಅಲ್ಲ, ಇಲ್ಲಿರೋರು ಪ್ರತಿಯೊಬ್ರು ಕೂಡ ರಿಸೆಪ್ಷನಿಗೆ ಹೋದಾಗ ಹುಡುಗ ಹುಡುಗಿ ವೇದಿಕೆಗೆ ಬಂದು ನಿಲ್ತಿದ್ದ ಹಾಗೇನೆ ವಿಶ್ ಮಾಡೋಕ್ಕೂ ಮುಂಚೆ ಸೀದಾ ಕೆಳಗೆ ಹೋಗಿ ಊಟವನ್ನ ಮುಗಿಸ್ಕೊಂಡೆ ಆಮೇಲೆ ಬಂದು ವಿಶ್ ಮಾಡೋದು. ಕರೆಕ್ಟಾ? ಎಲ್ಲರೂ ಒಪ್ಕೊಂಡಿದ್ದಾರೆ. ನೀವು ಮಾತ್ರ ಅಲ್ಲ, ಗಿಲ್ಟಿ ಇಟ್ಕೋಬೇಡಿ. ಇದಕ್ ನಮ್ಮ ಅತಿಥಿಗಳು ಏನ್ ಹೇಳ್ತಾರೆ ಅಂತ ಕೇಳೋಣ. ನಮ್ಮ ತೀರ್ಪುಗಾರರು ಏನ್ ಹೇಳ್ತಾರೆ ಅಂತ ಕೇಳೋಣ. ನಿಮ್ಮ ಅನುಮಾನಕ್ಕೆ ಪರಿಹಾರ ನೀಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಲೋಹಿತ್. ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆ ಸ್ಪರ್ಧೆಯಲ್ಲಿ ಶ್ರೀಗಂಧದ ಪರಿಮಳ ಪಸರಿಸುತ್ತಿದೆ. ಕನ್ನಡ ನಾಡು ಶ್ರೀಗಂಧದ ನಾಡು. ಈ ಶ್ರೀಗಂಧದ ನಾಡಿನ ಹೆಗ್ಗುರುತು ಮೈಸೂರು ಸ್ಯಾಂಡಲ್. ನಮ್ಮ ಭಾರತ ದೇಶದ ಪರಿಮಳದ ರಾಯಭಾರಿ ಮೈಸೂರು ಸ್ಯಾಂಡಲ್ ಸೋಪ್. ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ ಫೇವರಿಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ಮೈಸೂರು ಸ್ಯಾಂಡಲ್ ಕೇವಲ ಸೋಪ್ ಮಾತ್ರ ಅಲ್ಲ, ಇದು ನಮ್ಮೆಲ್ಲರ ಬದುಕಿನ ಅಂಗ. ಮೈಸೂರು ಸ್ಯಾಂಡಲ್ ಸಂಸ್ಥೆ ಸೋಪ್ ಮಾತ್ರ ಅಲ್ಲ, ಪರ್ಫ್ಯೂಮ್, ಹ್ಯಾಂಡ್ ವಾಶ್, ಬ್ಯೂಟಿ ಪ್ರಾಡಕ್ಟ್ಸ್, ಫೇಸ್ ವಾಶ್ ಜೊತೆಗೆ ಅಗರಬತ್ತಿಯನ್ನ ಸಹ ತಯಾರಿಸ್ತಾ ಇದೆ. ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾಂಡಲ್ ಗೋಲ್ಡ್. ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಮೈಸೂರು ಸ್ಯಾಂಡಲ್ನ ಎಲ್ಲ ಉತ್ಪನ್ನಗಳು 100ಕ್ಕೆ 100ರಷ್ಟು ಶುದ್ಧ ನೈಸರ್ಗಿಕ ಗಂಧದ ಎಣ್ಣೆಯಿಂದ ತಯಾರಿಸಲ್ಪಟ್ಟಿದೆ. ಮೈಸೂರು ಸ್ಯಾಂಡಲ್ ಸೋಪ್ ತ್ವಚೆಗೆ ಕೋಮಲತೆ ನೀಡುತ್ತೆ, ಸ್ಕಿನ್ ನ ಇರಿಟೇಷನ್ ದೂರವಾಗಿಸುತ್ತದೆ. ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆ ಸ್ಪರ್ಧೆಯ ಅನುಭವ ಕಥನ. ಈ ಸುತ್ತಿನಲ್ಲಿ ಎಲ್ಲಾ ಸ್ಪರ್ಧಿಗಳು ಅವರು ಅನುಭವದ ಕಥೆಗಳನ್ನ ಹೇಳಿದ್ದಾರೆ. ಅದಕ್ಕೆ ಪೂರಕವಾದಂತಹ ಅಂಶಗಳನ್ನ ತೀರ್ಪುಗಾರರು ಕೂಡ ಹೇಳಿದ್ದಾರೆ. ಈ ಸುತ್ತಿನ ತೀರ್ಪುಗಾರರಾಗಿ ಆಗಮಿಸಿದಂತಹ ಡಾಕ್ಟರ್ ಸಾಸ್ವೆಹಳ್ಳಿ ಸತೀಶ್ ಹಾಗೂ ಪೂರ್ಣಿಮಾ SS ಅವರಿಗೆ ಧನ್ಯವಾದಗಳು. ಈ ಸುತ್ತಿನ ಅತಿಥಿಗಳಾಗಿ ಆಗಮಿಸಿ ನಮ್ಮ ಸ್ಪರ್ಧಿಗಳ ಕಥೆಯನ್ನ ಕೇಳಿದಂತಹ ಕಲಾವಿದರು ಒಕ್ಕೂಟದ ಅಧ್ಯಕ್ಷರು ಹಾಗೆಯೇ ರಂಗಕರ್ಮಿಗಳು ಆಗಿರುವಂತಹ ಕಾಂತೇಶ್ ಕದರಮಂಡಲಗಿ ಸರ್ ಅವರಿಗೂ ಕೂಡ ಧನ್ಯವಾದಗಳು. ಒಬ್ಬೊಬ್ಬರದ್ದು ಒಂದೊಂದು ಕತೆ, ಒಬ್ಬೊಬ್ಬರದ್ದು ಒಂದೊಂದು ಭಾವನೆ. ಈ ಮಾತುಗಳು ನಿಮ್ಮನ್ನ ತಟ್ಟಿದ್ರೆ ಅಷ್ಟೇ ಸಾಕು. ಈ ಅನುಭವ ಕಥನ ನನ್ನದು ಮಾತ್ರವಲ್ಲ, ಸ್ಪರ್ಧಿಗಳದ್ದು ಮಾತ್ರ ಅಲ್ಲ, ತೀರ್ಪುಗಾರರದ್ದು ಮಾತ್ರವಲ್ಲ, ಎಲ್ಲರ ಅನುಭವ ಕಥನವಿದು. ಈ ಸುತ್ತಿನಲ್ಲಿ ಭಾಗವಹಿಸಿದ ಸ್ಪರ್ಧಿಗಳಿಗೆ ಧನ್ಯವಾದಗಳು.
ಮುಂದಿನ ಸುತ್ತಿನಲ್ಲಿ ನಾವೆಲ್ಲರೂ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7. ಇದು ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆ, ಕನ್ನಡ ಕಣ್ಮಣಿಗಳ ನೆಲೆ. ಕನ್ನಡ ಕಹಳೆ, ಇದು ಕನ್ನಡ ಕಣ್ಮಣಿಗಳ ನೆಲೆ.